ಫೈನಲ್ ಪಂದ್ಯಾಟ ಸ್ಟಾರ್ ಫ್ರೆಂಡ್ಸ್ ಬೋಳಿಯಾರ್ ವಿರುದ್ಧವಾಗಿ ಶಂಕರ್ ನಾಗ್ ಫ್ಯಾನ್ಸ್ ಕೊರ್ಲುಟ್ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರುವುದೇ ಆದರೆ ಗೆದ್ದ ತಂಡಕ್ಕೆ ನೇರವಾಗಿ ಸೆಮಿಫೈನಲ್ ಅರ್ಹತೆಯನ್ನು ಲಭಿಸಲಿಕ್ಕಿದೆ. ಇವತ್ತಿನ A4 ವಿಭಾಗದ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಂಡಂತಹ ಗುಡ್ ಲಕ್ ಪಾಂಡೆಮಂಗಳೂರು ತಂಡವನ್ನ ಎದುರಿಸತಕ್ಕಂತಹ ತಂಡ ಯಾವುದು? ಸೆಮಿಫೈನಲ್ ನಲ್ಲಿ ಗುಡ್ ಲಕ್ ಪಾಂಡೆಮಂಗಳೂರನ್ನು ಎದುರಿಸತಕ್ಕಂತಹ ತಂಡ ಶಂಕರ್ ನಾಗ್ ಫ್ಯಾನ್ಸ್ ಕೊರ್ಲೊಟ್ಟು ಅಥವಾ ಸ್ಟಾರ್ ಫ್ರೆಂಡ್ಸ್ ಬೋಳಿಯಾರು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೆಲವೇ ನಿಮಿಷಗಳಲ್ಲಿ ಲಭಿಸಲಿಕ್ಕಿದೆ. ಎಸ್ಎಲ್ ಪಂದ್ಯಾಟವನ್ನ ಆರಂಭಿಸಿಕೊಳ್ಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ನಬೀಲ್ ಚೆಂಡನ್ನು ಕೈಗೆತ್ತಿಕೊಂಡು ಪ್ರಾರಂಭಿಕ ಓವರಿನ ಪ್ರಾರಂಭಿಕ ಚೆಂಡನ್ನು ಸೇಯಬೇಕಾಗಿದೆ, ಎದುರಿಸಿ ಆಡಬೇಕಾಗಿದೆ. ಸ್ಟಾರ್ ಫ್ರೆಂಡ್ಸ್ ಬೋಳಿಯರ್ ತಂಡದ ಭರವಸೆಯ ಆರಂಭಿಕ ದಾಂಡಿಗ ನವಾಜ್ ಜೊತೆಗೂಡುತ್ತಾ ಇಮ್ರಾನ್ ಇರುವ ಆರಂಭಿಕ ಜೋಡಿ ಸ್ಟ್ರೈಕ್ ಹಾಗೂ ನಾನ್ ಸ್ಟ್ರೈಕ್ ತುದಿಯಲ್ಲಿ ಗಮನಿಸಿಕೊಳ್ಳೋದೇ ಆದ್ರೆ ನಬೀಲ್ ತನ್ನ ಪ್ರಾರಂಭಿಕ ಚೆಂಡನ್ನು ಸೇಯಬೇಕಾಗಿದೆ. ಇಲ್ಲಿ ಉಲ್ಟಾ ದಂಡಿನ ಪ್ರಯತ್ನ ಯಶಸ್ವಿಯ ಓಡಾಟದ ಪರಿಣಾಮವಾಗಿ ಖಾತೆಯಲ್ಲಿ ಒಂದಂಕೆ ಗಳಿಕೆಯಾಗ್ತಾ ಇದೆ. ಖಾತೆಯಲ್ಲಿ ಒಂಟಿ ಓಟದ ಜಮೆಗೊಳ್ಳುವಾಗ ಖಾತೆ ಆರಂಭಗೊಳ್ಳುತ್ತಾ ಇದೆ. 3 ಓವರ್ಗಳ ಪಂದ್ಯಾಟವಾಗಿರೋದ್ರಿಂದ ಖಂಡಿತವಾಗಿ ಕೂಡ ಚುಟುಕು ಸಮರ. ಪ್ರಾರಂಭಿಕ ಚೆಂಡಿಗೆ ಒಂಟಿ ಓಟದ ಯಶಸ್ವಿಯ ಕಬಳಿಕೆಯೊಂದಿಗೆ ಖಾತೆಯಲ್ಲಿ 1 ಗಳಿಕೆ ಕಾಣಸಿಗುವಾಗ ದ್ವಿತೀಯ ಬಾರಿಗೆ ನಬೀಲ್ ಎಸೆಯಬೇಕಾಗಿದೆ. ತೀರ್ಪುಗಾರ ಪುರುಷೋತ್ತಮ್ ಪುಟ್ಟಾರ್ ಅವರನ್ನು ದಾಟಿ ಎಸೆಯುವುದೇ ಆದರೆ ನಬೀಲ್ ತನ್ನ ವೈಯಕ್ತಿಕ ಕಂತಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಇಮ್ರಾನ್ ಕಡೆಗೆ ಎಸೆಯಬೇಕಾಗಿದೆ. ಇಲ್ಲಿ ಸುಂದರತೆಯ ದಾಳಿ ಇದು. ಎಲ್ಲ ಒಂದು ಕಡೆ ಸ್ಟಂಪ್ ಔಟ್ಗೆ ಅವಕಾಶವಿತ್ತು, ಆದರೆ ಆ ಗೂಟ ಪಾಲಕ ಯಶಸ್ವಿಯಾಗಿ ಚೆಂಡನ್ನು ಪಡೆದುಕೊಳ್ಳುವಲ್ಲಿ ವಿಳಂಬವನ್ನ ಮಾಡಿದ ಪರಿಣಾಮವಾಗಿ ಇಮ್ರಾನ್ಗೆ ಜೀವದಾನ ಲಭಿಸ್ತಾ ಇದೆ. ಇಮ್ರಾನ್ಗೆ ಜೀವದಾನ ಲಭಿಸುವುದೇ ಆದರೆ ಆ ಪ್ರಾರಂಭಿಕ 2 ಚೆಂಡುಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 1 ಓಟದ ಗಳಿಕೆ ಮಾತ್ರ ಕಾಣಸಿಗ್ತಾ ಇದೆ. ಮತ್ತೆ ತೃತೀಯ ಬಾರಿಗೆ ನಬೀಲ್ ಎಸೆಯಬೇಕಾಗಿದೆ, ಎದುರಿಸಿ ಆಡಬೇಕಾಗಿದೆ ಇಮ್ರಾನ್. ತೃತೀಯ ಪ್ರಯತ್ನದಲ್ಲಿ ಸುಂದರತೆ ದಾಳಿಯಾಗಿತ್ತು, ಆದರೆ ಈ ಬಾರಿ ಅಂಪೈರ್ ತೀರ್ಮಾನ ಚುಕ್ಕಿ ಚೆಂಡಿಯ ಮನುಷ್ಯರ ಹೊರಬೀಳ್ತಾ ಇದೆ. ಎಲ್ಲ ಒಂದು ಕಡೆ ದಾಂಡಿಗ ನೇರವಾಗಿ ತೃತೀಯ ಅಂಪೈರ್ ಮನೆ ಹೋಗ್ತಾ ಇದ್ದಾರೆ. ದಾಂಡುಗಾರನ ಕೋರಿಕೆಯ ಮೇರೆಯಂತೆ ಅಂಪೈರ್ ತೃತೀಯ ಅಂಪೈರ್ ಮನೆ ಹೋಗೋದೇ ಆದರೆ ಅಡ್ಡ ಚೆಂಡಿಗೆ ತೃತೀಯ ಅಂಪೈರ್ ಮನೆ ಹೋಗುವಾಗ ತೀರ್ಪು ಕಾಯ್ದಿರಿಸುವಿಕೆಯಲ್ಲಿದೆ. ತೀರ್ಪನ್ನ ಕಾಯ್ದಿರಿಸಲಾಗಿದೆ, ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ತೃತೀಯ ಅಂಪೈರ್ ಬಹಳಷ್ಟು ಸುದೀರ್ಘವಾದಂತಹ ಪರಿಶೀಲನೆಯ ಮುಖಾಂತರವಾಗಿ ತೀರ್ಪನ್ನ ನೀಡಲಿಕ್ಕಿದ್ದಾರೆ. ಎಲ್ಲ ಒಂದು ಕಡೆ ಆಫ್ ಸ್ಟಂಪ್ ಇಂದ ಕೊಂಚ ಮಟ್ಟಿಗೆ ಒಳತಿರುವನ್ನ ಪಡೆಕೊಂಡಿತ್ತು ಅಥವಾ ಅಡ್ಡ ಚೆಂಡಾಯಿತು ಎನ್ನುವಂತಹ ಆ ತೀರ್ಪನ್ನ ಅಂಪೈರ್ ತೀರ್ಪನ್ನ ಪ್ರಶ್ನಿಸಿ ಆ ದಾಂಡುಗಾರ ನೇರವಾಗಿ ತೃತೀಯ ಅಂಪೈರ್ ಬರೆ ಹೋಗುವಾಗ ಬಹಳಷ್ಟು ಸುದೀರ್ಘವಾಗಿ ಗಮನಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಬೇರೆ ಬೇರೆ ಆಂಗಲ್ ಅಲ್ಲಿ ಕೂಡ ಗಮನಿಸಿಕೊಂಡು ಅಂತಿಮವಾಗಿ ತೀರ್ಪನ್ನ ನೀಡಬೇಕಾಗಿದೆ. ನಬೀಲ್ ಸುಂದರತೆಯ ದಾಳಿಯ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ. ನಿರಂತರವಾಗಿ 2 ಚೆಂಡುಗಳ ಬಳಿಕ ತೃತೀಯ ಚೆಂಡಿಗೆ ಅತ್ಯುತ್ತಮವಾದಂತಹ ದಾಳಿಯ ಪ್ರಯತ್ನವಾಗಿತ್ತು. ಅದರೆಲ್ಲ ಒಂದು ಕಡೆ
ಇಲ್ಲಿ ಗೂಟ ಬಾಲಕನ ತಪ್ಪಿನಿಂದಾಗಿ ದಾಳಿಗಾರ ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ನೋ ಬಾಲ್ ಎಂಬ ಘೋಷಣೆ ಬರ್ತಾ ಇದೆ. ಚೆಂಡು ಬರುವುದಕ್ಕಿಂತ ಮುಂಚಿತವಾಗಿ ಗೂಟದಿಂದ ಮುಂಭಾಗದಲ್ಲಿ ಬಂದಂತಹ ಕೈ. ಐಸಿಸಿಯ ನಿಯಮಾವಳಿಯ ಪ್ರಕಾರ ಇದು ನೋ ಬಾಲ್. ಈ ನೋ ಬಾಲ್ಗೆ ಖಂಡಿತವಾಗಿ ಕೂಡ ಫ್ರೀ ಹಿಟ್ ಚೆಂಡು ಚಾಲ್ತಿಯಾಗಲಿಕ್ಕಿದೆ. ನಬೀಲ್ ಯಶಸ್ವಿಯ ದಾಳಿಯಾಗಿತ್ತು, ಆದರೆ ಗೂಟ ಪಾಲಕನ ತಪ್ಪಿಗೆ ದಾಳಿಗಾರನಿಗೆ ಇಲ್ಲಿ ಶಿಕ್ಷೆಯಾಗ್ತಾ ಇದೆ. ನಬೀಲ್ ತೃತೀಯ ಬಾರಿಗೆ ಫ್ರೀ ಹಿಟ್ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ನೇರ ವಿಭಾಗದಲ್ಲಿ ತನಿಸಕ್ಕಂತ ಪ್ರಯತ್ನ, ಆದರೆ ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯಾದಂತಹ ನಿಕಟ ಸಂಪರ್ಕ ಕಾಣಸಿಗ್ತಾ ಇದೆ. ಪರಿಣಾಮ ಚೆಂಡು ಚಿಕ್ಕೆಯಾಗುವಾಗ ಖಾತೆಯಲ್ಲಿ ಒಟ್ಟು ಗಳಿಕೆ 2 ಮಾತ್ರ ಕಾಣಸಿಗ್ತಾ ಇದೆ. ಉಚಿತ ಹೊಡೆತದ ಸದುಪಯೋಗವನ್ನು ಪಡೆದುಕೊಳ್ಳುವಲ್ಲಿ ಇಮ್ರಾನ್ ವಿಫಲನಾದ ಪರಿಣಾಮ ಚೆಂಡು ಚುಕ್ಕಿಯಾಗಿ ಮಾರ್ಪಾಡುಗೊಳ್ಳುವಾಗ ತೃತೀಯ ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 2 ಕಾಣಸಿಗ್ತಾ ಇದೆ. ಚತುರ್ಥನೆಯ ಬಾರಿಗೆ ನಬೀಲ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಸುಂದರತೆಯ ದಂಡನೆಗಳು. ಕ್ಷೇತ್ರ ಪಾಲಕನ ಉಪಸ್ಥಿತಿ ಒಂಟಿ ಸುಲಭ ಕಾಣಿಸಿಕೊಳ್ಳುವಾಗ 4 ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ 4 ಕಾಣಸಿಗ್ತಾ ಇದೆ. ಕ್ಷಮಿಸಿ 3 ಕಾಣಸಿಗ್ತಾ ಇದೆ. 4 ಚೆಂಡು ಮುಕ್ತಾಯಕ್ಕೆ ಪಂಚಮಿಯ ಬಾರಿಗೆ. ನವಾಜ್ ಆರಂಭಿಕ ಆಟಗಾರ, ದಂಡಿಸಲೇಬೇಕಾದ ಅನಿವಾರ್ಯತೆ. ಈ ಟೂರ್ನಿ ಉದ್ದಕ್ಕೂ ಕೂಡ ದಂಡಿಸುವಲ್ಲಿ ಕೊಂಚ ಮಟ್ಟಿಗೆ ವಿಫಲನಾದಂತಹ ದಾಂಡಿಗ ನವಾಜ್ ಇಲ್ಲಿ ದಂಡಿಸಲೇಬೇಕಾದಂತಹ ಸ್ಥಿತಿಯಲ್ಲಿ ಉಲ್ಟ ದಂಡಿಗೆ ಪ್ರಯತ್ನವನ್ನು ಪಟ್ಟರು. ಘೋಷಿತ ಒಂಟಿಯ ಬಳಿಕ ಅವಳಿಯ ಪ್ರಯತ್ನ ಇಲ್ಲಿ ಯಶಸ್ವಿಗೊಳ್ಳುತ್ತಾ ಇದೆ. ಉಲ್ಟದನಿನ ಪ್ರಯೋಗದಿಂದ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದ ಫಲವಾಗಿ ಖಾತೆಯಲ್ಲಿ 1+1 ಒಟ್ಟಾರೆಯಾಗಿ 2 ಓಟಗಳು ಜಮೆಗೊಳ್ಳುವಾಗ 5 ಚೆಂಡು ಮುಕ್ತಾಯಕ್ಕೆ ಒಟ್ಟು ಗಳಿಕೆ 5ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಚೆಂಡು ಕೂಡ ಬಾಕಿ ಇದೆ. ನಬೀಲ್ ತನ್ನ ಕಂತಿನ ಅಂತಿಮ ಚೆಂಡನ್ನು ಸೇಯಬೇಕಾಗಿದೆ. ಇಲ್ಲಿ ಗೆದ್ದಂತಹ ತಂಡಕ್ಕೆ ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಲಭಿಸಲಿಕ್ಕಿದೆ. ಸೆಮಿಫೈನಲ್ ಈಗಾಗಲೇ A4 ವಿಭಾಗದಲ್ಲಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಂತಹ ಗುಡ್ ಲಕ್ ಪಾಂಡೆ ಬೆಂಗಳೂರು ತಂಡವನ್ನ ಎದುರಿಸುವಂತಹ ಅವಕಾಶ ಯಾರಾಗಲಿಕ್ಕಿದ್ದಾರೆ? B4 ನಲ್ಲಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ. ಇವತ್ತಿನ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ ಸಾದಿಕ್ ಬರಪಾಡಿ, ಅದೇ ರೀತಿ ಸಲೀಂ ಬರಪಾಡಿ, ಅದೇ ರೀತಿ ಸಾಜಿದ್ ಬರಪಾಡಿ. ಸರ್, ತಮಗೆ ತ್ರಿಬಲ್ ಎಸ್ ಬರಪಾಡಿನವರು ಕೂಡ ಈ ಒಂದು ಪಂದ್ಯದ ವೀಕ್ಷಣೆಯಿದ್ದಾರೆ. ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ತಮಗೆ ಆತ್ಮೀಯತೆಯ ಸಂಘಟಕರ ಪರವಾಗಿ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮನ್ನು ಆತ್ಮೀಯವಾಗಿ ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಾರಂಭಿಕ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ 6 ಕಾಣಸಿಗ್ತಾ ಇದೆ. 6 ಓಟ ಜಮಾವಣೆಗೊಳ್ಳುವಾಗ ತಂಡದ ಖಾತೆಯಲ್ಲಿ ಯಾವುದೇ ರೀತಿಯಾದಂತಹ ಹುತ್ತರಿಗಳ ಪತನಗೊಳ್ಳುತ್ತಾ ಇಲ್ಲ. ಪರಿಣಾಮವಾಗಿ 6-0 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಯುವಾಗ ನಬೀಲ್ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಮರಳಿ ಕ್ಷೇತ್ರ ಪಾಲನೆಗೆ ಮರಳುವುದೇ ಆದರೆ ಖಂಡಿತವಾಗಿ ಕೂಡ ದ್ವಿತೀಯ ಓವರ್ ಚಾಲ್ತಿಯಾಗಬೇಕಾಗಿದೆ. ಸನ್ವಾರ್ ದ್ವಿತೀಯ ಓವರ್ ಅನ್ನ ಎಸೆಯಬೇಕಾಗಿದೆ. ಇಲ್ಲಿ ಪ್ರಾರಂಭಿಕ ಓವರ್ನಲ್ಲಿ 6 ಓಟವನ್ನು ಬಿಟ್ಟುಕೊಟ್ಟು ನಬೀಲ್ ಯಶಸ್ವಿಯ ದಾಳಿಯನ್ನು ನಡೆಸಿ ಮರಳಿ ಕ್ಷೇತ್ರ ಪಾಲನೆಯಲ್ಲಿ ಕಾಣಿಸಿಕೊಳ್ಳುವುದೇ ಆದರೆ ಸನ್ವಾರ್ ಅದೇ ರೀತಿಯ ದಾಳಿಯನ್ನು ಮುಂದುವರಿಸಿಕೊಡಬೇಕಾಗಿದೆ. ಯಾಕಂದ್ರೆ ಸ್ಟಾರ್ ಫೆನ್ಸ್ ಬೌಲರ್ ತಂಡದ ದಾಳಿಯನ್ನು ನಾವೆಲ್ಲರೂ ಕೂಡ ಗಮನಿಸಿಕೊಂಡಿದ್ವು. ಬಲಿಷ್ಠತೆಯ ದಾಳಿಗಾರರನ್ನು ಒಳಗೊಂಡಿರ್ತಕ್ಕಂತಹ ತಂಡ. ಖಂಡಿತ ಆ 3 ಓವರ್ಗಳು ಕೂಡ ಕರಾರುವಕ್ಕಾದ ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರರನ್ನ ಒಳಗೊಂಡಿರ್ತಕ್ಕಂತಹ ತಂಡ. ಕನಿಷ್ಠ ಓಟಗಳಿಗೆ ಕಟ್ಟಿ ಹಾಕಲೇಬೇಕಾದ ಅನಿವಾರ್ಯತೆ ಇದೆ. ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೊಟ್ಟು ತಂಡಕ್ಕೆ ದ್ವಿತೀಯ ಓವರಿನ ಪ್ರಾರಂಭಿಕ ಚೆಂಡು ಚಾಲ್ತಿ ಆಗ್ತಾ ಇದೆ. ಸನ್ವಾರ್ ನೇರವಾಗಿ ನವಾಜನ ಕಡೆಗೆ ಸೇಯಬೇಕಾಗಿದೆ. ಸುಂದರತೆಯ ದಂಡನೆಗಳು ಒಂಟಿಯ ಗಳಿ ಕಾಣಸಿಗ್ತಾ ಇದೆ. ಒಂಟಿಯ ಬಳಿಕ ಅವಳಿಯ ಪ್ರಯತ್ನ ವಿಫಲಗೊಳ್ಳುತ್ತಾ ಇದೆ. ಒಂಟಿ ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿಯನ್ನು ಪಡುವಾಗ ಖಾತೆಯಲ್ಲಿ 1ಕ್ಕೆ ಹೆಚ್ಚಳದೊಂದಿಗೆ ಅಂಕಪಟ್ಟಿಯಲ್ಲಿ 7 ಕಾಣಸಿಗ್ತಾ ಇದೆ. ದ್ವಿತೀಯ ಬಾರಿಗೆ ಸನ್ವಾರ್ ಸೇಯಬೇಕಾಗಿದೆ. ಇಲ್ಲಿ ವಿಕೆಟ್ ಮುಖ್ಯವಾಗಿ ಶನಿವಾರ ಈ ಬಾರಿ ನೇರವಾಗಿ ಆರಂಭಿಕ ಆಟಗಾರ ಇಮ್ರಾನ್ ಕಡೆಗೆ ಸೇಯಬೇಕಾಗಿದೆ. ಇಲ್ಲಿ ಮನವಿಯಂತೂ ಇದೆ. ಮನವಿಗೆ ಪುರಸ್ಕಾರ ಲಭಿಸಿತ್ತು. ಅಂಪೈರ್ ತೀರ್ಮಾನ ನಾಟ್ ಔಟ್ ಎಂಬ ನಿಶಾನೆ ಹೊರಬೀಳುವಾಗ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟಗಳು ಕಾಣಸಿಗ್ತಾ ಇದೆ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ಪಾಲನೆ ಕೂಡ ಕಂಡು ಬರ್ತಾ ಇದೆ. ಗೂಟ ಪಾಲಕನ ಯಶಸ್ವಿಯ ಗೂಟ ಪಾಲನೆ ಆದರೆ ನಾಟ್ ಔಟ್ ಎಂಬ ನಿಶಾನೆ ಹೊರಬೀಳುವಾಗ ಖಾತೆಯಲ್ಲಿ 8ರ ಗಳಿಕೆಯಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟದ ಕಬ್ಬಳಿಕೆಯಾಗುವಾಗ ಖಾತೆಯಲ್ಲಿ
8-0 ಎಂಬ ರೀತಿಯಲ್ಲಿ ಪಂದ್ಯಾಟ ಮುಂದುವರಿಯುವಾಗ ಸನ್ವಾರ್ ತನ್ನ ಕಂತಿನ ತೃತೀಯ ಚೆಂಡನ್ನು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸೇಯಬೇಕಾಗಿದೆ. ಆರಂಭಿಕ ದಾಂಡಿಗರು ನವಾಜ್ ಜೊತೆಗೂಡುತ್ತಾ ಇಮ್ರಾನ್, ಈರ್ವ ದಾಂಡಿಗರು ರಕ್ಷಣಾತ್ಮಕ ಆಟದ ಕಡೆಗೆ ಮನವನ್ನು ಒಡ್ಡಿ ಯಾವುದೇ ರೀತಿಯ ದೊಡ್ಡ ಹೊಡೆತಕ್ಕೆ ಮನವನ್ನು ಒಡ್ತಾ ಇಲ್ಲ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನ ಯಶಸ್ವಿಯಾಗಿ ಕಬಳಿಸ್ತಾ ಇದ್ದಾರೆ. ಯಾಕಂದ್ರೆ ಈತರಿಗೆ ಗೊತ್ತಿದೆ, ಈ ತಂಡದ ಆಟಗಾರರಿಗೆ ಗೊತ್ತಿದೆ, ಕನಿಷ್ಠ ಪಕ್ಷ 25-26 ಓಟವನ್ನು ಗಳಿಸಿಕೊಂಡು ಎದುರಾಳಿ ತಂಡವನ್ನ ತಮ್ಮ ದಾಳಿಗಾರಿಕೆಯಲ್ಲಿ ಕಟ್ಟಿ ಹಾಕಬಹುದು ಎಂಬಂತಹ ನಂಬಿಕೆ ಇದೆ. ಖಂಡಿತವಾಗಿ ಕೂಡ ಆ ನಂಬಿಕೆಯನ್ನು ಉಳಿಸಿಕೊಳ್ತಕ್ಕಂತಹ ದಾಳಿಗಾರರು ರೌಫ್, ಅದೇ ರೀತಿ ಹಾಶಿಮ್, ಅದೇ ರೀತಿ ಮೊದಲಾದಂತಹ ಅನುಭವಿ ದಾಳಿಗಾರರನ್ನು ಒಳಗೊಂಡಿರ್ತಕ್ಕಂತಹ ತಂಡ. ಹಾಶಿಮ್, ಶಮೀರ್, ರೌಫ್ ಎನ್ನತಕ್ಕಂತಹ 3 ಲೆಗ್ ಸ್ಪಿನ್ ದಿಗ್ಗಜ ದಾಳಿಗಾರರು ಪ್ರಸ್ತುತ ಸ್ಟಾರ್ ಫ್ರೆಂಡ್ಸ್ ಬೌಲರ್ ಪರವಾಗಿ 3 ಓವರ್ಗಳನ್ನು ಎಸೆಯುವುದಾದರೆ ಕನಿಷ್ಠ ಮೊತ್ತವನ್ನು ದಾಖಲಿಸಿದರೂ ಕೂಡ ಎದುರಾಳಿ ತಂಡಕ್ಕೆ ಸುಲಭದಲ್ಲಿ ಬೆನ್ನಟ್ಟಲು ಸಾಧ್ಯವಿಲ್ಲ. ಯಾಕಂದ್ರೆ ಆ ದಾಳಿಗಾರರ ದಾಳಿಯ ಪ್ರಭಾವ. ಇಲ್ಲಿ ಸನ್ವಾರ್ ದಾಳಿಯನ್ನು ಮುಂದುವರಿಸುವುದಾದರೆ ಸುಂದರತೆ ಕ್ಷೇತ್ರ ಪಾಲನೆ, ಯಶಸ್ವಿಯ ಓಡಾಟಗಳು ಕೂಡ ಕಾಣಸಿಗ್ತಾ ಇದೆ. ಪರಿಣಾಮ 1.3 ಚೆಂಡುಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 9 ಗಳಿಕೆಯಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ಕಬಳಿಸಿ ರಕ್ಷಣಾತ್ಮಕ ಆಟದ ಕಡೆ ಮೊರೆಯನ್ನು ಹೋಗುವಾಗ ಇಮ್ರಾನ್ 5 ಚೆಂಡನ್ನು ಎದುರಿಸಿ 2 ಓಟವನ್ನು ಮಾತ್ರ ಇಲ್ಲಿ ಗಳಿಸುವಲ್ಲಿ ಸಫಲಗೊಳ್ತಾ ಇದ್ದಾನೆ. ಇಲ್ಲಿ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡಿಗೆ ಒಂಟಿ ಓಟದ ಕಬಳಿಕೆಯಾಗುವಾಗ 4 ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 10 ಕಾಣಸಿಗ್ತಾ ಇದೆ. ಇಲ್ಲಿ ಮುನ್ನುಗ್ಗಿ ಬಾರಿಸತಕ್ಕಂತಹ ಪ್ರಯತ್ನದಲ್ಲಿ ಗೂಟ ಪಾಲಕನ ಯಶಸ್ವಿಯ ಕಾರ್ಯಾಚರಣೆಯ ಮುಖಾಂತರವಾಗಿ ವಿಕೆಟ್ ಕಬಳಿಕೆಯಾಗ್ತಾ ಇದೆ. ಆರಂಭಿಕ ವಿಕೆಟ್ ಇಲ್ಲಿ ಕಬಳಿಕೆಯಾಗುವಾಗ ನವಾಜನ ಆಟಕ್ಕೆ ಅಂತ್ಯ ಕಾಣಸಿಗ್ತಾ ಇದೆ. ಖಂಡಿತವಾಗಿ ಕೂಡ ಇಲ್ಲಿ ಎಲ್ಲ ಒಂದು ಕಡೆ ಸ್ಟಂಪ್ ಅನ್ನು ಬಿಟ್ಟು ಮುನ್ನುಗ್ಗತಕ್ಕಂತಹ ಪ್ರಯತ್ನದಲ್ಲಿ ಸ್ಟಂಪ್ ಔಟ್ಗೆ ಬಲಿಯಾಗ್ತಾ ಇದ್ದಾನೆ. ಸ್ಟಂಪ್ ಔಟ್ಗೆ ಬಲಿಯಾಗುವಾಗ ವಿಕೆಟ್ ನಂಬರ್ 1 ಪತನಗೊಳ್ಳುವಾಗ ಸ್ಟಾರ್ ಫೆನ್ಸ್ ಬೌಲರ್ ತಂಡದ ಪ್ರಮುಖ ವಿಕೆಟ್ ಕಬಳಿಕೆ ಆಗ್ತಾ ಇದೆ. ಖಾತೆಯಲ್ಲಿ ಒಟ್ಟು ಗಳಿಕೆ 10 ಕಾಣಸಿಗುವಾಗ ಸನ್ವಾರ್ ಯಶಸ್ವಿ ದಾಳಿಯ ಪರಿಣಾಮವಾಗಿ ವಿಕೆಟ್ ಕಬಳಿಕೆಯಾಗುವಾಗ ಅಂತಿಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಅಂತಿಮ 1 ಚೆಂಡು ದ್ವಿತೀಯ ಓವರ್ನಲ್ಲಿ ಬಾಕಿ ಇರುವುದೇ ಆದರೆ ಸನ್ವಾರ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಹೊಸ ಆಟಗಾರ ಸಾಬೀತನ ಕಡೆಗೆ ಸೇಯಬೇಕಾಗಿದೆ. ಸಾಬೀತ ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಮಂಗಳೂರಿನ ಬಲಿಷ್ಠ ತಂಡಗಳಲ್ಲಿ ಆಡುವಂತಹ ಆಟಗಾರ. ಪ್ರಸ್ತುತ ಸ್ಟಾರ್ ಫ್ರೆಂಡ್ಸ್ ಬೌಲರ್ ಪರವಾಗಿ ಗ್ರಾಮಗಳ ತಂಡವನ್ನು ಕಟ್ಟಿ ಖಂಡಿತ ಬಲು ದೊಡ್ಡ ಪೈಪೋಟಿಯನ್ನು ನೀಡುವಂತಹ ಸಂದರ್ಭದಲ್ಲಿ 1.5 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 10 ಕಾಣು ಸಿಗ್ತಾ ಇದೆ. ಸನ್ವಾರ್ ವಿಕೆಟ್ ವೀರ ಅಂತಿಮ ಬಾರಿಗೆ ಪ್ರಯತ್ನವನ್ನು ಪಡುವಾಗ ಇಲ್ಲಿ ಸುಂದರತೆಯ ದಾಳಿಗೆ ಅಷ್ಟೇ ಉತ್ತಮವಾದಂತಹ ದಂಡನೆ. ಒಂಟಿ ಓಟಗಳಿಗೆ ಮಾತ್ರ ಇಲ್ಲಿ ಅವಕಾಶ ಲಭಿಸುವಾಗ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ 11 ಗಳಿಕೆಯಾಗಿದೆ. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಪ್ರಾರಂಭಿಕ ಇನ್ನಿಂಗ್ಸ್ ನಲ್ಲಿ ಅಂತಿಮ 6 ಚೆಂಡುಗಳು ಬಾಕಿ ಇರುವಾಗ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು ತಂಡವನ್ನು ಗಮನಿಸಿಕೊಳ್ಳುವಾಗ ಯಶಸ್ವಿಯುತ ದಾಳಿಯನ್ನು ನಡೆಸ್ತಾ ಇದ್ದಾನೆ. ಯಾವುದೇ ರೀತಿಯ ತಪ್ಪುಗಳನ್ನ ಆ ದಾಳಿಗಾರರು ನಡೆಸ್ತಾ ಇಲ್ಲ. ಸತತವಾಗಿ ಒಂಟಿ ಓಟವನ್ನು ಕಬಳಿಸಿ ಅವಶ್ಯಕ ಸಂದರ್ಭದಲ್ಲಿ ನವಾಜನ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಪರಿಣಾಮ ಖಾತೆಯಲ್ಲಿ 11ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಯುವಾಗ ಜುಬೈರ್ ಅಂತಿಮ 6 ಚೆಂಡನ್ನು ಎಸೆಯಬೇಕಾಗಿದೆ. ಪ್ರಾರಂಭಿಕ ಇನ್ನಿಂಗ್ಸ್ ನಲ್ಲಿ 2 ದಾಳಿಗಾರರು ಯಾವುದೇ ರೀತಿಯ ತಪ್ಪನ್ನ ಮಾಡಿರಲಿಲ್ಲ. ಈ ಜುಬೈರ್ ಕೂಡ ತಪ್ಪನ್ನ ಮಾಡದೆ 5 ಅಥವಾ 6 ಓಟವನ್ನು ಬಿಟ್ಟುಕೊಟ್ಟಿದೆ. ಅದರಲ್ಲಿ ಖಂಡಿತ ಸ್ಟಾರ್ ಫೆನ್ಸ್ ಬೌಲರ್ ತಂಡ ಒತ್ತಡಕ್ಕೆ ಸಿಲುಕಲಿಕ್ಕಿದೆ. ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ ತಂಡದ ಜವಾಬ್ದಾರಿತ ದಾಳಿಯ ಮುಂದೆ ಸ್ಟಾರ್ ಫೆನ್ಸ್ ಬೌಲರ್ ತಂಡದ ದಂಡಿಸುವಲ್ಲಿ ಕೊಂಚ ಮಟ್ಟಿಗೆ ಮಂಕಾಗಿದ್ರು ಕೂಡ ಅಂತಿಮ ಓವರಲ್ಲಿ ಕೊಂಚ ಮಟ್ಟಿಗೆ ಗುಡುಗುವಂತಹ ನಿರೀಕ್ಷೆ ಅಂತೂ ಇದೆ. ಸಾಬೀತ್ ಅಂತಿಮ ಓವರ್ ಅನ್ನ ಯಾವ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬಹುದು ಕಾದು ನೋಡೋಣ. ಜುಬೈರ್ ಅಂತಿಮ ಓವರಿನ ಜವಾಬ್ದಾರಿಯನ್ನು ನಿಭಾಯಿಸುವ ಸಲುವಾಗಿ ಪ್ರಾರಂಭಿಕ ಚೆಂಡನ್ನ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ದಾಟಿ ಎಸೆಯುವುದೇ ಆದರೆ ಸಾಬೀತ್ ಸ್ಟ್ರೈಕರ್ ರೀತಿಯಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಇಲ್ಲಿ ದಂಡಿಸತಕ್ಕಂತ ಪ್ರಯತ್ನ ಈ ಬಾರಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಚೆಂಡು 6 ಹೇಳಿದ್ದೆ. ಅಂತಿಮ ಓವರ್ ನಲ್ಲಿ ಗುಡುಗುವ ನಿರೀಕ್ಷೆ ಅಂತೂ ಇದ್ದೇ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಪ್ರಾರಂಭಿಕ ಚೆಂಡಿಗೆ ದಂಡಿಸಿದ್ರು. ಇಲ್ಲಿ ಚೆಂಡು ನೇರವಾಗಿ ಸೀಮಾ ರೇಖೆಯನ್ನು ಕ್ರಮಿಸಿದ ಪರಿಣಾಮ 6 ಓಟಗಳ ಜಮಾವಣೆಯೊಂದಿಗೆ ಖಾತೆಯಲ್ಲಿ ಹಠಾತ್ ಏರಿಕೆ ಕಾಣಸಿಗ್ತಾ ಇದೆ.
2 ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟಾರೆ ಗಳಿಕೆ 17ಕ್ಕೆ ಏರಿಕೆಯಾಗುವಾಗ ಇನ್ನೂ ಕೂಡ 5 ಚೆಂಡುಗಳ ಆಟ ಬಾಕಿ ಇದೆ. ಜುಬೇರ್ ಪ್ರಾರಂಭಿಕವಾಗಿ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಗೋಚರಿಸಿದ್ರು ಕೂಡ ಲಯಬದ್ಧತೆಯ ದಾಳಿಯನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿದೆ. ದ್ವಿತೀಯ ಬಾರಿಗೆ ಪ್ರಯತ್ನ, ಇಲ್ಲಿ ನೆಲೆ ಮಟ್ಟದ ಚೆಂಡು, ಇದು ಧೂಳೆಬ್ಬಿಸ್ತಕ್ಕಂತಹ ಚೆಂಡು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಕಾಣಸಿಗ್ತಾ ಇದೆ. ಈತನ್ ಮಧ್ಯೆ ಓಟಗಳ ಪ್ರಯತ್ನದಲ್ಲಿ ರನ್ಔಟ್ ರೂಪದಲ್ಲಿ ಸಿಕ್ಸರ್ ವೀರ ಸಾಬೀತನ ಆಟಕ್ಕೆ ಅಂತ್ಯ ಕಾಣಸಿಗ್ತಾ ಇದೆ. ಖಂಡಿತವಾಗಿ ಕೂಡ ಅಂಪೈರ್ ತೀರ್ಮಾನ ಔಟ್ ಎಂಬ ನಿಶಾನ ಹೊರಬೀಳುವುದೇ ಆದ್ರೆ ಸಾಬೀತನ ಸಿಕ್ಸರ್ ವೀರನ ಆಟಕ್ಕೆ ಅಂತ್ಯ. ಖಂಡಿತವಾಗಿ ಕೂಡ ಅತ್ಯುತ್ತಮವಾದಂತಹ ದಂಡನೆಯ ಪ್ರದರ್ಶನವಾಗಿತ್ತು. 3 ಚೆಂಡಿನಲ್ಲಿ 7 ಓಟವನ್ನು ಗಳಿಸಿ ತಂಡಕ್ಕೆ ಆಧಾರವಾಗಿದ್ದಂತಹ ದಾಂಡಿಗ ವಿಕೆಟ್ ಅನ್ನು ಕಳಕೊಂಡು ಪೆವಿಲಿಯನ್ ಹಾದಿಗೆ ಮರಳುವಾಗ ಜುಬೇರ್ ಸಿಕ್ಸರ್ ಬಳಿಕ ಯಶಸ್ವಿಯುತ ದಾಳಿಯನ್ನ ಸಂಘಟಿಸಿ ವಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುವಾಗ ತೃತೀಯ ಬಾರಿಗೆ ಪ್ರಯತ್ನವನ್ನ ಮಾಡಬೇಕಾಗಿದೆ. ದ್ವಿತೀಯ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ದಾಂಡಿಗ ನಿಜಾಮ್ ಆಗಮನ ಕಾಣಸಿಗುವಾಗ ಅಂತಿಮ 4 ಚೆಂಡುಗಳು ಬಾಕಿ ಇದೆ. ಸಿಕ್ಸರ್ ವೀರ ಪೆವಿಲಿಯನ್ ಹಾದಿ ಗಟ್ಟಿಯಾಗಿದೆ. ಇಲ್ಲಿ ಮೊಣಕಾಲನ್ನು ದಂಡಿಸುವ ಪ್ರಯತ್ನದಲ್ಲಿ ಇಲ್ಲಿ ಇಮ್ರಾನ್ ಆಟಕ್ಕೆ ಅಂತ್ಯ ಕಾಣಸಿಗ್ತಾ ಇದೆ. ಇಲ್ಲ ಸಲ್ಲದ ಓಡಾಟವನ್ನು ಕದಿಯುವ ಪ್ರಯತ್ನದಲ್ಲಿ ಸತತ 2 ಚೆಂಡಿಗೆ 2 ಪ್ರಮುಖ ವಿಕೆಟ್ಗಳ ಪತನಗೊಂಡಾಗಿದೆ. ರನ್ಔಟ್ ರೂಪದಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ಗಳ ಪತನಗೊಳ್ಳುವಾಗ ಆಘಾತವಂತೂ ಸ್ಟಾರ್ ಫ್ರೆಂಡ್ಸ್ ಬೋಲಿಯರ್ ತಂಡಕ್ಕೆ ಎದುರಾಗುವಾಗ ಸಿಕ್ಸರ್ ಆಸರೆಯಲ್ಲಿ ಕೊಂಚ ಮಟ್ಟಿಗೆ ಅಂಕಪಟ್ಟಿ ಏರಿಕೆಯತ್ತ ಮುಖವಾಡಿತು. ಆದರೆ ಸಿಕ್ಸರ್ ಬಳಿಕ 2 ಚೆಂಡಿಗೆ 2 ಪ್ರಮುಖ ವಿಕೆಟ್ಗಳು ಪತನಗೊಂಡಾಗಿದೆ. ಇಲ್ಲಿ ವಿಕೆಟ್ ಕಳೆಗೊಳ್ತಾ ಇದೆ. ನಿಜಾಮ್ ವಿಕೆಟ್ ಅನ್ನು ಒಪ್ಪಿಸಿ ನೇರವಾಗಿ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಹಾದಿಗೆ ಬರಳುವಾಗ ಇಮ್ರಾನ್ ನಾನ್ ಸ್ಟ್ರೈಕ್ ತುದಿಯಲ್ಲಿ ಇನ್ನೂ ಕೂಡ ಭದ್ರವಾಗಿ ನೆಲೆಯೂರಿರುವಾಗ ಅಂತಿಮ 3 ಚೆಂಡುಗಳು ಬಾಕಿ ಇದೆ. ನಿಸಾರ್ ಆಗಮನ ಕಾಣಸಿಗ್ತಾ ಇದೆ. ಎಸ್ಎಲ್ ಪಂದ್ಯಾಟವನ್ನ ಮುಂದುವರಿಸಿಕೊಳ್ಳಿ. 3 ಚೆಂಡು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 17 ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಜುಬೇರ್ ಸಿಕ್ಸರ್ ಅನ್ನ ಬಿಟ್ಟುಕೊಟ್ಟರು ಪ್ರಾರಂಭಿಕ ಚೆಂಡಿನಲ್ಲಿ. ಆ ಬಳಿಕದ 2 ಚೆಂಡಿಗೆ ಯಶಸ್ವಿಯುತ ದಾಳಿಯ ಪರಿಣಾಮವಾಗಿ ಪ್ರಮುಖ 2 ವಿಕೆಟ್ಗಳ ಕಬಳಿಕೆಯಾಗಿದೆ. 17ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿಯುವುದೇ ಆದರೆ ಜುಬೇರ್ ತನ್ನ ಕಂತಿನ ಚತುರ್ಥನೇ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ್ ಪರವಾಗಿ ತೃತೀಯ ಓವರಿನ ಚತುರ್ಥನೇ ಚೆಂಡನ್ನು ಎಸೆಯುವುದೇ ಆದರೆ ಇಲ್ಲಿ ವಿಕೆಟ್ಗಳನ್ನ ಬಿಟ್ಟು ಆಡ್ತಕ್ಕಂಥ ಪ್ರಯತ್ನದಲ್ಲಿ ಒಂಟಿಯ ಬಳಿಕ ಅವಳಿಯ ಓಡಾಟಗಳು ಯಶಸ್ವಿಯಾಗ್ತಾ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟಗಳು ಕಾಣಸಿಗುವ ಪರಿಣಾಮದಲ್ಲಿ ಖಾತೆಯಲ್ಲಿ 19ಕ್ಕೆ ಏರಿಕೆಯಾಗುವಾಗ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಅಂಕಪಟ್ಟಿಯನ್ನು ಗಮನಿಸಿಕೊಳ್ಳುವಾಗ 19ರ ಗಳಿಕೆಯಾಗಿದೆ. ಜುಬೇರ್ ವೈಯಕ್ತಿಕವಾಗಿ 8 ಓಟವನ್ನು ಬಿಟ್ಟುಕೊಟ್ಟಾಗಿದೆ. 2 ಚೆಂಡುಗಳ ಆಟ ಬಾಕಿ ಇದೆ. ನಿಸಾರ್ ಎದುರಿಸಿದ ಆರಂಭಿಕ ಚೆಂಡಿಗೆ ಅವಳಿ ಓಟವನ್ನು ಕಬಳಿಸಿ ಮತ್ತೆ ಸುಂದರತೆಯ ದಂಡನೆಗಳು. ಈ ಬಾರಿ ಒಂಟಿ ಓಟಕ್ಕೆ ತೃಪ್ತಿಯನ್ನು ಪಡುವಾಗ ಖಾತೆಯಲ್ಲಿ 20ರ ಗಳಿಕೆಯಾಗಿದೆ. 2.5 ಚೆಂಡುಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 20ರ ಗಳಿಕೆಯಾಗುವಾಗ ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ 1 ಚೆಂಡು ಬಾಕಿ ಇರುವಾಗ ಪ್ರಾರಂಭಿಕ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸುವಂತಹ ಸಂದರ್ಭದಲ್ಲಿ ಜುಬೇರ್ 5 ಚೆಂಡುಗಳಲ್ಲಿ 9 ಓಟವನ್ನು ಬಿಟ್ಟುಕೊಟ್ಟು ಕೊಂಚ ಮಟ್ಟಿಗೆ ದುಬಾರಿ ಆದರೂ ಕೂಡ ಪ್ರಮುಖವಾಗಿ 2 ವಿಕೆಟ್ಗಳನ್ನು ಕಬಳಿಸುವಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾನೆ. ಅಂತಿಮ ಬಾರಿಗೆ ಪ್ರಥಮ ಇನ್ನಿಂಗ್ಸ್ ಅಂತಿಮ ಚೆಂಡು ಮುನ್ನುಗ್ಗಿ ಬಾರಿಸತಕ್ಕಂಥ ಪ್ರಯತ್ನ. ಈ ಬಾರಿ ಕೆಲ ಗಾಳಿಯಲ್ಲಿ ಕ್ಷೇತ್ರ ಪಾಲಕರ ಉಪಸ್ಥಿತಿಯಲ್ಲಿ ಭದ್ರ ಬೆಗಸೆಯಲ್ಲಿ ಚೆಂಡಾಪಚ್ಚಿಯಾಗ್ತಾ ಇದೆ. ಅತ್ಯದ್ಭುತವಾದಂತಹ ಕ್ಷೇತ್ರ ಪಾಲನೆ ಪರಿಣಾಮ ವಿಕೆಟ್ ನಂಬರ್ 4 ಕಬಳಿಕೆಯಾಗುವಾಗ 20ಕ್ಕೆ ಸ್ಟಾರ್ ಫ್ರೆಂಡ್ಸ್ ಬೋಲಿಯರ್ ಇನ್ನಿಂಗ್ಸ್ ಅಂತ್ಯ ಕಾಣ್ತಾ ಇದೆ. 21ರ ವಿಜಯದ ಗುರಿ ಇದೆ. 18 ಚೆಂಡುಗಳ ಮುಂದೆ 21ರ ಗುರಿಯನ್ನು ಬೆನ್ನಟ್ಟಿ ಬರತಕ್ಕಂತಹ ಸನ್ನಿವೇಶದಲ್ಲಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು ತಂಡದ ಆರಂಭಿಕ ಜೋಡಿ ಕಣಕ್ಕಿಳಿಯಬೇಕಾಗಿದೆ. ಸ್ಟಾರ್ ಫ್ರೆಂಡ್ಸ್ ಬೋಲಿಯರ್ ತಂಡಕ್ಕೆ ಇದು ಖಂಡಿತವಾಗಿ ಕೂಡ ಕಟ್ಟಿ ಹಾಕಲೇಬೇಕಾದ ಗುರಿಯಾಗಿದೆ. 21 ಸಾಧಾರಣ ಗುರಿಯನ್ನ ಬೆನ್ನಟ್ಟಿ ಬರತಕ್ಕಂತಹ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟು ತಂಡದ ಆರಂಭಿಕ ದಾಂಡಿಗರನ್ನ ಕಟ್ಟಿ ಹಾಕಲೇಬೇಕಾದ ಅನಿವಾರ್ಯತೆ ಸ್ಟಾರ್ ಫ್ರೆಂಡ್ಸ್ ಬೋಲಿಯರ್ ತಂಡದ ದಾಳಿಗಾರರಿಗಿದೆ. ಯಾಕಂದ್ರೆ
ಖಂಡಿತವಾಗಿ ಕೂಡ ಪ್ರಮುಖ 3 ಲೆಗ್ ಸ್ಪಿನ್ ದಾಳಿಯ ಮಾಂತ್ರಿಕ ಎಸೆತಗಾರರು ಗಮನಿಸಿಕೊಂಡಿದ್ದೆವು. ಕಳೆದ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಎದುರಾಳಿ ತಂಡವನ್ನು ತಮ್ಮ ದಾಳಿಗಾರಿಕೆಯ ಮೂಲಕ ಕಟ್ಟಿ ಹಾಕಿದ್ರು, ಅದೇ ರೀತಿಯ ದಾಳಿಗಾರಿಕೆ ಮುಂದುವರಿಯಬಹುದೇ ಅಥವಾ ಶಂಕರ್ ನಾಗ್ ಫ್ಯಾನ್ಸ್ ಸ್ಕೂಲ್ ತಂಡದ ದಾಂಡುಗಾರರು ಜವಾಬ್ದಾರಿಯುತ ನಿಭಾಯಿಸಿ ಖಂಡಿತ ರಕ್ಷಣಾತ್ಮಕ ಆಟದ ಕಡೆಗೆ ಮೊರೆಯನ್ನು ಹೋಗಿ ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ಕಬಳಿಸಿ ಅಂತಿಮವಾಗಿ ಪಂದ್ಯವನ್ನ ತಮ್ಮ ತಂಡವನ್ನ ಗೆಲುವಿನ ಲಯಕ್ಕೆ ಕೊಂಡೊಯ್ಯುವರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ಅನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳುವುದೇ ಆದರೆ ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. 18 ಚೆಂಡುಗಳು 21 ಓಟವನ್ನು ಉಳಿಸಿಕೊಳ್ಳಬೇಕಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ಟಾರ್ ಫ್ರೆನ್ಸ್ ಬೋಳಿಯಾರ್ ಗೆದ್ದರೆ ಮಾತ್ರ ಸೆಮಿಫೈನಲ್ಗೆ ಅರ್ಹತೆ, ಸೋತರೆ ಆಡಿದ ಅನುಭವದೊಂದಿಗೆ ಮರಳಿ ತಾಯ್ನಾಡಿಗೆ ಮರಳಬೇಕಾಗಿದೆ. ಆದರೆ ಶಂಕರ್ ನಾಗ್ ಫ್ಯಾನ್ಸ್ ಕೋರ್ಟ್ ತಂಡವನ್ನು ಗಮನಿಸಿಕೊಳ್ಳುವಾಗ ಬ್ಯಾಟಿಂಗ್ ವಿಭಾಗ ಒಂದು ಬಲಿಷ್ಠವಾಗಿದೆ. ಆದರೆ ಸ್ಟಾರ್ ಫ್ರೆನ್ಸ್ ಬೋಳಿಯಾರ್ ತಂಡದ ದಾಳಿಯ ಮುಂದೆ ಆ ಬಲಿಷ್ಠ ತಂಡನೆ ತಮ್ಮ ಕೆಲಸವನ್ನ ಮಾಡಬಹುದೇ, ಕಾದು ನೋಡೋಣ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳುವಾಗ ರೌಫ್ ಎಸೆತಗಾರಿಕೆ ವಿಭಾಗದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಆರಂಭಿಕ ದಾಳಿಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಿ ರೌಫ್ ತನ್ನ ಶರವೇಗದ ಲೆಗ್ ಸ್ಪಿನ್ ಮೊನಚಾದ ದಾಳಿಯನ್ನು ಮುಂದುವರಿಸುವುದೇ ಆದರೆ ತೀರ್ಪುಗಾರರನ್ನು ಬಿಟ್ಟು ಪ್ರಾರಂಭಿಕ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರಂಭಿಕ ಆಟಗಾರ ಸುಹೀಲ್ನ ಕಡೆಗೆ ಸೇಯಬೇಕಾಗಿದೆ. ಇಲ್ಲಿ ಸುಂದರತೆಯ ದಂಡನೆಗಳು, ಒಂಟಿಯ ಗಳಿಕೆ ಕಾಣಸಿಗ್ತಾ ಇದೆ. ಒಂಟಿಯ ಯಶಸ್ವಿಯ ಓಡಾಟದೊಂದಿಗೆ ಶುಭ ಖಾತೆ ಆರಂಭ. ಖಾತೆಯಲ್ಲಿ 1 ಓಟದ ಗಳಿಕೆಯಾಗುವಾಗ ಅಂತಿಮ 17 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಅಮ್ಮಿ ಸ್ಟ್ರೈಕ್ ಜೊತೆಗೆ ಆಗಮಿಸುವಾಗ ರೌಫ್ ತನ್ನ ಕಂತಿನ ದ್ವಿತೀಯ ಚೆಂಡನ್ನು ಸೇಯಬೇಕಾಗಿದೆ. ಇಲ್ಲಿ ದ್ವಿತೀಯ ಪ್ರಯತ್ನದಲ್ಲಿ ಸುಂದರತೆಯ ದಾಳಿಗೆ ರಕ್ಷಣಾತ್ಮಕ ಆಟ ಹೇಳಿದ್ದೆ, ಖಂಡಿತವಾಗಿ ಕೂಡ ದೊಡ್ಡ ಹೊಡೆತದ ಅನಿವಾರ್ಯತೆ ಇಲ್ಲ. ಸಮಯಕ್ಕೆ ಸರಿಯಾಗಿ ರಕ್ಷಣಾತ್ಮಕ ಆಟದ ಮುಖಾಂತರವಾಗಿ ಪ್ರತಿಯೊಂದು ಚೆಂಡಿಗೆ ಒಂಟಿ ಓಟವನ್ನು ಕಬಳಿಸಿ 1-2 ಚೆಂಡಿಗೆ ಅವಳಿ ಓಟವನ್ನು ಕಬಳಿಸಿದ್ರೆ ಖಂಡಿತವಾಗಿ ಕೂಡ ಗುರಿಯನ್ನು ಬೆನ್ನಟ್ಟಬಹುದು. ಆ ನಿಟ್ಟಿನಲ್ಲಿ ಸುಹೇಲ್ ಜೊತೆಗೂಡುತ್ತಾ ಅಮ್ಮಿ ಈರ್ವ ದಾಂಡಿಗರು ಆರಂಭಿಕ ಎದುರಿಸಿದಂತಹ 2 ಚೆಂಡುಗಳಿಗೆ ಒಂಟಿ ಓಟವನ್ನು ಯಶಸ್ವಿಯಾಗಿ ಕಬಳಿಸುವಾಗ ರೌಫ್ ತನ್ನ ಕಂತಿನ ತೃತೀಯ ಚೆಂಡನ್ನು ಸೇಯಬೇಕಾಗಿದೆ. ಸುಂದರತೆಯ ದಂಡನೆಗಳಿಗೆ ಅಷ್ಟೇ ಉತ್ತಮವಾದಂತಹ ತಡೆತಗಳು ಕಾಣಸಿಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟದ ಕಬಳಿಕೆಯ ಪ್ರಯತ್ನವಾಗಿ ದಾಳಿಯ ವೇಗಭರಿತ ದಾಳಿಯನ್ನು ಗಮನಿಸಿಕೊಂಡು ದೊಡ್ಡ ಹೊಡೆತಕ್ಕೆ ಮನವನ್ನು ಒಡ್ಡದೆ ರಕ್ಷಣಾತ್ಮಕವಾಗಿ ತಟ್ಟಿ ಮುಟ್ಟಿ ಆಟದ ಪ್ರಯತ್ನದಲ್ಲಿ ಸಫಲಗೊಳ್ಳುತ್ತಾ ಇದ್ದಾರೆ. 3 ಚೆಂಡಿಗೆ 3 ಓಟದ ಕಬಳಿಕೆಯಾಗಿದೆ. ಖಾತೆಯಲ್ಲಿ 3ರ ಗಳಿಕೆಯಾಗುವಾಗ ಯಾವುದೇ ರೀತಿಯ ಆಘಾತ ಇನ್ನು ಕೂಡ ಎದುರಾಗ್ತಾ ಇಲ್ಲ. 15ರ ಮುಂದೆ 18 ಓಟದ ಅವಶ್ಯಕತೆ ಇದೆ. 15 ಚೆಂಡುಗಳ ಮುಂದೆ 18 ಓಟವನ್ನು ಗಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ. 1-2 ತಪ್ಪುಗಳು, 1-2 ಅಡ್ಡ ಚೆಂಡುಗಳು ಖಂಡಿತ ಅಂಕಪಟ್ಟಿಯಲ್ಲಿ ರನ್ ಧಾರಣೆಯನ್ನು ಬದಲಾವಣೆ ಸಿಗಲಿಕ್ಕಿದೆ. ಇಲ್ಲಿ ರಕ್ಷಣಾತ್ಮಕ ಆಟ, ಇದು ರಕ್ಷಣಾತ್ಮಕ ಆಟ. ಪ್ರತಿಯೊಂದು ಚೆಂಡಿಗೂ ಕೂಡ ಸುಲಭ ರೀತಿಯಲ್ಲಿ ಓಡಾಟವನ್ನು ಕಬಳಿಸಿಕೊಳ್ಳುವುದೇ ಆದರೆ 4 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 4ರ ಗಳಿಕೆಯಾಗಿದೆ. 4 ಚೆಂಡುಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 4ರ ಗಳಿಕೆಯಾಗುವಾಗ ರೌಫ್ ತನ್ನ ಕಂತಿನ ಪಂಚಮೀಯ ಚೆಂಡನ್ನು ಸೇಯಬೇಕಾಗಿದೆ. ಪಂಚಮೀಯ ಚೆಂಡನ್ನು ರೌಫ್ ಎಸೆಯುವುದೇ ಆದರೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರರನ್ನು ಬಿಟ್ಟು ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ಸುಂದರತೆಯ ದಾಳಿ, ಒಂಟಿ ಸುಲಭ, ಒಂಟಿಯ ಬಳಿಕ ಅವಳಿಯ ಪ್ರಯತ್ನ ಇಲ್ಲ. ಒಂಟಿ ಓಟಕ್ಕೆ ತೃಪ್ತಿಯನ್ನು ಪಡುವಾಗ ಪ್ರಾರಂಭಿಕ ಓವರ್ನ 5 ಚೆಂಡಿಗೆ 5 ಓಟವನ್ನು ಕಬಳಿಸಿ ಆಗಿದೆ. ಖಂಡಿತವಾಗಿ ಕೂಡ ಜಾಣ್ಮೆಯುತ ದಂಡುಗಾರಿಕೆ, ಇದು ಜಾಣ್ಮೆಯುತ ದಂಡುಗಾರಿಕೆ. ಆ ದಾಳಿಗಾರನ ದಾಳಿಯ ರಭಸವನ್ನ ಮನದಲ್ಲಿಟ್ಟುಕೊಂಡು
ಅನಾವಶ್ಯಕ ಹೊಡೆತಗಳಿಗೆ ಮನವನ್ನು ಒಡ್ಡದೆ ರಕ್ಷಣಾತ್ಮಕವಾಗಿ ನಿರಂತರವಾಗಿ ಪ್ರತಿಯೊಂದು ಚೆಂಡಿಗೆ ಒಂಟಿ ಓಟವನ್ನ ಕಬಳಿಸಿದಂತಹ ಪರಿಣಾಮ ಖಾತೆಯಲ್ಲಿ 5ರ ಗಳಿಕೆಯಾಗಿದೆ. 5 ಚೆಂಡು ಮುಕ್ತಾಯಗೊಂಡಿದೆ. ಅಂತಿಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಪ್ರಾರಂಭಿಕ ಓವರ್ನ ಅಂತಿಮ ಚೆಂಡು ಚಾಲ್ತಿಯಾಗುವುದೇ ಆದರೆ ನೇರವಾಗಿ ಅಮ್ಮಿ ಸ್ಟ್ರೈಕ್ ತುದಿಯಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಸುಂದರತೆಯ ದಂಡನೆಗಳು, ಖಾಲಿ ಜಾಗವನ್ನು ಗಮನಿಸಿಕೊಂಡು ಒಂಟಿ ಓಟದ ಕಡೆ ಗಮನವನ್ನಿಟ್ಟು ಪರಿಣಾಮ ಓವರ್ 1 ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 6ರ ಗಳಿಕೆಯಾಗಿದೆ. ಇರುವ ದಾಂಡಿಗರು ಸಮಾನವಾಗಿ ಅಂಕ ಗಳಿಕೆಯಲ್ಲಿ ಪಾಲುದಾರರಾಗ್ತಾ ಇದ್ದಾರೆ. ಎದುರಿಸಿದಂತಹ 3 ಚೆಂಡಿಗೆ ಇರುವ ದಾಂಡಿಗರು 3 ಚೆಂಡಿಗೆ 3 ಓಟವನ್ನು ಗಳಿಸಿಕೊಂಡು ತಂಡದ ಖಾತೆಯಲ್ಲಿ 6ರ ಗಳಿಕೆಗೆ ಸಹಾಯವನ್ನ ಮಾಡುವಾಗ ರೌಫ್ ಎಲ್ಲ ಒಂದು ಕಡೆ ಚುಕ್ಕಿ ಚೆಂಡನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಒಂಟಿ ಓಟವನ್ನು ಬಿಟ್ಟುಕೊಟ್ಟು 6 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ದ್ವಿತೀಯ ಓವರ್ ಶಮೀರ್ ಸೇಬೇಕಾಗಿದೆ. ಶಮೀರನ ದಾಳಿಯ ಮುಂದೆ ಯಾವ ರೀತಿಯ ಯೋಜನೆಯನ್ನು ರೂಪಿಸಲಿಕ್ಕಿದ್ದಾರೆ ಶಂಕರ್ನಾಗ್ ಫ್ಯಾನ್ಸ್ ಸ್ಕೂಲ್ ತಂಡದ ದಾಂಡಿಗಾರರು ಗಮನಿಸಿಕೊಳ್ಳಬೇಕಾಗಿದೆ. ಖಂಡಿತ ಆರಂಭಿಕ ಓವರ್ನಲ್ಲಿ ತಮ್ಮ ಜಾಣ್ಮೆಯ ಮುಖಾಂತರವಾಗಿ ಯಶಸ್ವಿಯ ಯೋಜನೆಯ ಮುಖಾಂತರವಾಗಿ 6 ಓಟದ ಕಬಳಿಕೆಯಾಗಿದೆ. ಅಂತಿಮವಾಗಿ 12 ಚೆಂಡುಗಳ ಮುಂದೆ 15 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಮತ್ತೋರ್ವ ಶರವೇಗದ ಲೆಗ್ ಸ್ಪಿನ್ ಮಾಂತ್ರಿಕ ಶತಗಾರ ಶಮೀರನ ಆಗಮನ ಕಾಣಸಿಗುವಾಗ ಅಮ್ಮಿ ಸ್ಟ್ರೈಕ್ ತುದಿಗೆ ವಾಪಸಾತಿಯನ್ನು ಮಾಡ್ತಾ ಇದ್ದಾರೆ. ದ್ವಿತೀಯ ಓವರ್ ಆರಂಭಗೊಳ್ತಾ ಇದೆ. ರೈತಾಮ್ ಓವರ್ನಲ್ಲಿ ಮುಖ್ಯವಾಗಿ ಶಮೀರ್ ಕಮ್ಮಿಯ ಕಡೆಗೆ ಸೇರಬೇಕಾಗಿದೆ. ಇಲ್ಲಿ ಕಾಲಿನಂಚಿಗೆ ಬಡಿದಂತಹ ಚೆಂಡು ಲೆಗ್ ಬೈಸ್ ಮುಖೇನವಾಗಿ ಒಂಟಿ ಓಟದ ಗಳಿಕೆಯಾಗಿದೆ. ಎಲ್ಲ ಒಂದು ಕಡೆ ಅಪಾಯಕಾರಿ ಓಡಾಟವಾಗಿತ್ತು. ರನ್ಔಟ್ ಅವಕಾಶಕ್ಕೆ ಎಡೆಯನ್ನು ಮಾಡಿಕೊಟ್ಟಿದ್ರು. ಆದರೆ ರನ್ಔಟ್ ಆಗ್ತಾ ಇಲ್ಲ. ಬದಲಿಗೆ ಒಂಟಿ ಓಟದ ಕಬಳಿಕೆಯೊಂದಿಗೆ ಖಾತೆಯಲ್ಲಿ 7ರ ಗಳಿಕೆಯಾಗಿದೆ. ಅಂತಿಮ 11 ಚೆಂಡುಗಳ ಮುಂದೆ 14 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟದ ಕಬಳಿಕೆಯಲ್ಲಿ ಮತ್ತೆ ಲೆಗ್ ಬೈಸ್ ಮುಖೇನವಾಗಿ ಮತ್ತೆ ಒಂಟಿ ಓಟದ ಕಬಳಿಕೆ. ಖಂಡಿತವಾಗಿಯೂ ಕೂಡ ಸತತವಾಗಿ ಈ ಬ್ಯಾಕ್ ಟು ಬ್ಯಾಕ್ ಲೆಗ್ ಬೈಸ್ ಮುಖೇನವಾಗಿ ಓಟಗಳು ದಾಖಲಾಗುವುದೇ ಆದರೆ ಇಲ್ಲಿ ದಾಂಡುಗಾರರು ಅಜಾಣ್ಮೆಯ ಮುಖಾಂತರವಾಗಿ ಅಂಕಪಟ್ಟಿಯಲ್ಲಿ 8ರ ಗಳಿಕೆಗೆ ಯಶಸ್ವಿಯಾಗಿ ಪಾಲುದಾರರಾಗ್ತಾ ಇದ್ದಾರೆ. ಇರುವ ದಾಂಡಿಗರು ಗಳಿಸಿದಂತಹ 8 ಓಟದಲ್ಲಿ 3 ಓಟಗಳು ತಮ್ಮ ದಂಡು ಮುಖಾಂತರವಾಗಿ ಬಂದರೆ ಇನ್ನುಳಿದ 2 ಓಟಗಳು ಲೆಗ್ ಬೈಸ್ ಮುಖೇನವಾಗಿ ತಂಡಕ್ಕೆ ಸೇರ್ಪಡೆಗೊಳಿಸುವಾಗ ಸುಹೇಲ್ ಜೊತೆಗೂಡುತ್ತಾ ಅಮ್ಮಿ ಎದುರಿಸಿದಂತಹ 4 ಚೆಂಡಿನಲ್ಲಿ 3 ಓಟವನ್ನು ಗಳಿಸಿಕೊಂಡು ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಮತ್ತೆ ಶಮೀರ್ ತನ್ನ ತೃತೀಯ ಚೆಂಡನ್ನು ಎಸೆಯದೆಯಾದರೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಳ್ಳದಿದ್ರು ಕೂಡ ಲೆಗ್ ಬೈಸ್ ಮುಖೇನವಾಗಿ 2 ಓಟದ ಕಬಳಿಕೆ ಆಗಿದೆ. ಇಲ್ಲಿ ಅನಾವಶ್ಯಕ ತಪ್ಪನ್ನು ಮಾಡಿದ್ರು. ಅನಾವಶ್ಯಕ ತಪ್ಪು ಎಲ್ಲ ಒಂದು ಕಡೆ ಮುನ್ನುಗ್ಗಿ ಬಾರಿಸತಕ್ಕಂತಹ ಪ್ರಯತ್ನದಲ್ಲಿ ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯ ಸಂಪರ್ಕವಿರಲಿಲ್ಲ. ಪರಿಣಾಮ ವಿಕೆಟ್ ಕಬಳಿಕೆಯಾಗುವಾಗ ತಂಡಕ್ಕೆ ಆರಂಭಿಕ ಆಘಾತ ಎದುರಾಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ಕಬಳಿಸತಕ್ಕಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ದಂಡಿಸತಕ್ಕಂಥ ಸಮಯದಲ್ಲಿ ಚೆಂಡಿಗೂ ದಂಡಿಗೂ ಸಂಪರ್ಕವಿರಲಿಲ್ಲ. ಪರಿಣಾಮ ವಿಕೆಟ್ ಇಲ್ಲಿ ಕಬಳಿಕೆಯಾಗುವುದಕ್ಕಿಂತ ಬಹಳಷ್ಟು ಪ್ರಮುಖ ಪಾತ್ರ ಅಂದ್ರೆ ಇಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. ವಿಕೆಟ್ ಕಬಳಿಕೆ ಆಗಿದ್ರು ಕೂಡ ಇಲ್ಲಿ ಚುಕ್ಕಿಯ ಚೆಂಡು ಖಂಡಿತವಾಗಿ ಒತ್ತಡವನ್ನು ನೀಡಲಿಕ್ಕಿದೆ. 9ರ ಮುಂದೆ 13 ಬೇಕಿದೆ. ಶಂಕರ್ನಾಗ್ ಫ್ಯಾನ್ಸ್ ತಂಡಕ್ಕೆ ಒಂದು ದೊಡ್ಡ ಹೊಡೆತಗಳು ಖಂಡಿತ ಬಹಳಷ್ಟು ಸಹಾಯಕಾರಿಯಾಗಲಿಕ್ಕಿದೆ. ನೋಡಿ ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಮ್ಮ ಸಿದ್ದಿ ಕಡಲೆರವರು ಇವತ್ತು ಸಂಜೆಯಿಂದ ಬಹಳಷ್ಟು ಇಲ್ಲಿ ಕಡಲೆ ವ್ಯಾಪಾರವನ್ನು ಮಾಡಿದ್ರು. ಆ ಕಡಲೆಯನ್ನ ವ್ಯಾಪಾರ ಮಾಡಿ ಬಂದಿರತಕ್ಕಂತಹ ತಮ್ಮ 600 ರೂಪಾಯಿಗಳು ಕಳೆದು ಹೋಗಿದೆ. ಯಾರಾದರೂ ಕ್ರೀಡಾಭಿಮಾನಿಗಳ ಕೈಗೆ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಹಿಂತಿರುಗಿಸಿ ಬೈಕ್ ಪಾಯಿಂಟ್ ಬಳಿ ತಂದು ನಮ್ಮೊಂದಿಗೆ ಸಹಕರಿಸಿ. ಇವತ್ತು ಸಂಜೆಯಿಂದ ಪ್ರಾಮಾಣಿಕವಾಗಿ ದುಡಿದು ಬಹಳಷ್ಟು ಕಷ್ಟಪಟ್ಟು ದುಡಿದಂತಹ ಹಣ ಎಲ್ಲ ಒಂದು ಕಡೆ ಕೈ ತಪ್ಪಿ ಜಾರಿ ಹೋಗಿದೆ. ಯಾರಾದರೂ ಕೈಗೆ ಸಿಕ್ಕಿದ್ರೆ ದಯವಿಟ್ಟು ಇಲ್ಲಿ ಬಂದು ಒಪ್ಪಿಸಿ. ಶಮೀರ್ ಚತುರ್ಥನೆಯ ಚೆಂಡಿನ ಬಳಿಕ ಪಂಚಮಿಯ ಬಾರಿಗೆ ಸೇಯಬೇಕಾಗಿದೆ. ಏತನ್ಮಧ್ಯೆ ಸುಂದರತೆಯ ದಾಳಿಗೆ ಅಷ್ಟೇ ಉತ್ತಮವಾದಂತಹ ದಂಡನೆಗಳು. ಒಂಟಿಯ ಕಬಳಿಕೆ ಯಶಸ್ವಿಯಾಗುವಾಗ 1.5 ಚೆಂಡುಗಳ ಆಟ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 10ರ ಗಳಿಕೆಯಾಗಿದೆ. ಅಂತಿಮ 1 ಚೆಂಡು ಇನ್ನು ಕೂಡ ದ್ವಿತೀಯ ಓವರಲ್ಲಿ ಬಾಕಿ ಇರುವಾಗ ಶಮೀರ್ ವೈಯಕ್ತಿಕವಾಗಿ 2 ಓಟವನ್ನು ಮಾತ್ರ ಇಲ್ಲಿ ಬಿಟ್ಟುಕೊಡುವಾಗ ತಂಡದ ಖಾತೆಯಲ್ಲಿ 10ರ ಗಳಿಕೆಯಾಗಿದೆ. 7 ಚೆಂಡು ಬಾಕಿ ಇದೆ, 11 ಬೇಕಾಗಿದೆ.
ಎಸ್ ಈ ತನ್ಮಧ್ಯೆ ದಂಡಿಸ್ತಕ್ಕಂಥ ಪ್ರಯತ್ನ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. 6 ಓಟ ಜಮಾವಣೆ ಕಾಣಿಸಿಗುವಾಗ ಖಂಡಿತವಾಗಿಯೂ ಕೂಡ ಚೆಂಡು ಹೇಳ್ತಾ ಇದೆ ಎಲ್ಲ ಒಂದು ಕಡೆ ಪಂದ್ಯಾಟ ಒತ್ತಡಕ್ಕೆ ಸಿಲುಕಿತ್ತು ಎನ್ನುವಷ್ಟರಲ್ಲಿ ಆ ಬಾರಿಸಿದಂತಹ ದೊಡ್ಡ ಹೊಡೆತ ಖಂಡಿತ ತಂಡಕ್ಕೆ ಆಸರಿ ಆಗ್ತಾ ಇದೆ. ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಚೆಂಡು ಡೀಪ್ ಮಿಡ್ ವಿಕೆಟ್ ಕಡೆಯಲ್ಲಿ ಸಿಕ್ಸರ್ ದಾಖಲಾಗುವಾಗ ಜುಬೇರ್ ದಂಡು ಗರ್ಜಿಸಿದ ಪರಿಣಾಮ 6 ಓಟದ ಜಮಾವಣೆಗೊಳ್ತಾ ಇದೆ. ಅಂತಿಮ 6ರ ಮುಂದೆ 5 ಓಟದ ಗಳಿಕೆಯಾಗಬೇಕಾಗಿದೆ. 6 ಚೆಂಡು ಬಾಕಿ ಇದೆ, 5 ಓಟದ ಅವಶ್ಯಕತೆ ಇದೆ. ಜುಬೇರ್ ಬಾರಿಸಿದಂತಹ ಹೊಡೆತ ಖಂಡಿತವಾಗಿ ಕೂಡ ಇದುವರೆಗಿನ ಲೆಕ್ಕಾಚಾರವನ್ನ ತಲೆ ಕೆಳಕಾಗಿಸ್ತಾ ಇದೆ, ಬುಡಮೇಲು ಮಾಡ್ತಾ ಇದೆ. ಸ್ಟಾರ್ ಫೆನ್ಸ್ ಬೋಳಿಯಾರ್ ತಂಡದ ಯೋಜನೆಗಳೆಲ್ಲವೂ ಕೂಡ ಬುಡಮೇಲಾಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನ ಉಳಿಸಿಕೊಂಡು ಅತ್ಯುತ್ತಮ ದಾಳಿಯನ್ನು ಮಾಡಿತ್ತು ಸ್ಟಾರ್ ಫ್ರೆಂಡ್ಸ್ ಬೋಳಿಯರ್ ತಂಡ. ಆದರೆ ಜುಬೇರ್ ಖಂಡಿತವಾಗಿ ಕೂಡ ಒಂಟಿ ಓಟವನ್ನ ಕಬಳಿಸಬಹುದೆಂಬ ನಿರೀಕ್ಷೆ ಕ್ಷೇತ್ರ ಪಾಲಕರ ಯೋಜನೆ ಆಗಿತ್ತು. ಆದರೆ ಜುಬೇರ್ ಖಂಡಿತವಾಗಿ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬಹುದು. ಪಠ್ಯಕ್ರಮದಿಂದ ಹೊರಬಂದಂತಹ ಹೊಡೆತವಾಗಿತ್ತು. ದೊಡ್ಡ ಹೊಡೆತಕ್ಕೆ ಮನವನ್ನೊಡ್ಡಿದ್ರು. ಪರಿಣಾಮ ಚೆಂಡು ಸೀಬಾರೇಖೆಯನ್ನು ಕ್ರಮಿಸ್ತಾ ಇದೆ. 6 ಓಟದ ಜಮಾವಣೆಗೊಳ್ಳುವಾಗ ಅಂತಿಮ 6ರ ಮುಂದೆ 5 ಬೇಕಿದೆ. ಹಾಶೀಂ ಅಂತಿಮ 6 ಚೆಂಡುಗಳ ಮುಂದೆ 5 ಓಟವನ್ನ ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾನೆ. ಖಂಡಿತವಾಗಿ ಕೂಡ ಇದೇ ಅವಸ್ಥೆಯಾಗಿತ್ತು, ಇದೇ ಸ್ಥಿತಿ ಆ ಪ್ರಾರಂಭಿಕ ಪಂದ್ಯದಲ್ಲಿ ಎದುರಾಗಿತ್ತು. ಸ್ಪೋರ್ಟ್ಸ್ ಕ್ಲಬ್ ಸವಣೂರು ವಿರುದ್ಧವಾಗಿ ಪ್ರಾರಂಭಿಕ ಪಂದ್ಯವನ್ನಾಡಿದಂತಹ ಸ್ಟಾರ್ ಫ್ರೆಂಡ್ಸ್ ಬೋಳಿಯರ್ ತಂಡಕ್ಕೆ ಅಂತಿಮವಾಗಿ 6ರ ಮುಂದೆ 5ಅನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಆ ಸಂದರ್ಭದಲ್ಲಿ ದಾಳಿಗಾರಿಕೆಯನ್ನು ಮಾಡಿದಂತಹ ಹಾಶೀಂ ಯಶಸ್ವಿ ದಾಳಿಯ ಮುಖಾಂತರವಾಗಿ ಪಂದ್ಯಾಟ ಟೈಯಲ್ಲಿ ಅಂತ್ಯಗೊಂಡಿತ್ತು. ಆ ಬಳಿಕ ಸೂಪರ್ ಓವರ್ ನಲ್ಲಿ ಭರ್ಜರಿಯಾದ ವಿಜಯದ ಪತಾಕೆಯನ್ನು ಹಾರಿಸಿದಂತಹ ಸ್ಟಾರ್ ಫ್ರೆಂಡ್ಸ್ ಬೋಳಿಯಾರು ಇಲ್ಲಿ ಅದೇ ರೀತಿಯ ಸನ್ನಿವೇಶಕ್ಕೆ ಮತ್ತೆ ಸಾಕ್ಷಿಯಾಗ್ತಾ ಇದೆ. ಹಾಶೀಂ 6 ಚೆಂಡುಗಳಲ್ಲಿ 5 ಓಟವನ್ನು ಉಳಿಸಿಕೊಳ್ಳಬೇಕಾಗಿದೆ. ಗೆದ್ದರೆ ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ. ಸೆಮಿಫೈನಲ್ಗೆ ಅರ್ಹತೆ. ಈಗಾಗಲೇ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಕೊಂಡಂತಹ ಗುಡ್ ಲಕ್ ಪಾಂಡಮಂಗಳೂರು ತಂಡದ ಜೊತೆ ಸೆಣಸಾಡತಕ್ಕಂತಹ ಅವಕಾಶ. ಆದರೆ ಸೋತರೆ ಇದುವರೆಗೂ ಕೂಡ ಆಡಿದ ಅನುಭವದೊಂದಿಗೆ ಮರಳಿ ತಾಯ್ನಾಡಿಗೆ ಮರಳಬೇಕಾಗಿದೆ. ಅಂಕಪಟ್ಟಿಯಲ್ಲಿ 16 ಕಾಣ ಸಿಗ್ತಾ ಇದೆ. 6 ಚೆಂಡು ಬಾಕಿ ಇದೆ. 5 ಓಟದ ಗಳಿಕೆಯಾಗಬೇಕಾಗಿದೆ. ಸುಹೈಲ್ ಆರಂಭಿಕ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ ಗಮನಿಸಿಕೊಳ್ಳುವುದೇ ಆದರೆ ಸಿಕ್ಸರ್ ವೀರ ಜುಬೈರ್ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಭದ್ರವಾಗಿದ್ದಾನೆ. ಮತ್ತೆ ಪ್ರಾರಂಭಿಕ ಚೆಂಡು ಸಿಗಬೇಕಾಗಿದೆ. ಇಲ್ಲಿ ಇಲ್ಲ ಸಲ್ಲದ ಓಡಾಟ, ಅನಾವಶ್ಯಕ ಓಡಾಟ ಇದು. ಖಂಡಿತವಾಗಿ ಕೂಡ ಚೆಂಡನ್ನ ಗಮನಿಸಿಕೊಳ್ಳಲಿಲ್ಲ, ಚೆಂಡು ಎಲ್ಲಿದೆ ಅಂತಲೂ ಕೂಡ ಗಮನಿಸಿಕೊಳ್ಳದೆ ಅನಾವಶ್ಯಕ ಓಡಾಟದ ಪ್ರಯತ್ನದಲ್ಲಿ ವಿಕೆಟ್ ಕಬಳಿಕೆಯಾಗಿದೆ. ಸಿಕ್ಸರ್ ವೀರ ಜುಬೇರ್ ರನ್ಔಟ್ ರೂಪದಲ್ಲಿ ವಿಕೆಟ್ ನನ್ನ ಕಳಕೊಳ್ಳುವಾಗ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಡ್ ತಂಡಕ್ಕೆ ತುಂಬಲಾರದ ನಷ್ಟವಾಗಲಿಕ್ಕಿದೆ. 5 ಚೆಂಡು ಬಾಕಿ ಇದೆ. 5 ಓಟವನ್ನ ಗಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ. ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಡ್ ಪರವಾಗಿ ದ್ವಿತೀಯ ಕ್ರಮಾಂಕದ ದಾಂಡುಗಾರನ್ನು ಕರೆಸಿಕೊಳ್ಳಲಾಗ್ತಾ ಇದೆ. ಹಾಶೀಂ ಪ್ರಾರಂಭಿಕ ಚೆಂಡಿಗೆ ಯಶಸ್ವಿಯ ದಾಳಿಯ ಪರಿಣಾಮದಲ್ಲಿ ಚೆಂಡು ಚುಕ್ಕಿಯಾಗುವಾಗ ವಿಕೆಟ್ ಕಬಳಿಕೆಯಾಗಿದೆ. ಅರ್ಥಾತ್ ಇಲ್ಲಿ ಚುಕ್ಕಿ ಚೆಂಡು ದಾಖಲಾಗುವಾಗ ಅಂಕಪಟ್ಟಿಯಲ್ಲಿ ಒಟ್ಟು ಗಳಿಕೆ 16 ಕಾಣಿಸಿಗುವಾಗ ಅಂತಿಮ 5 ಚೆಂಡು ಬಾಕಿ ಇದೆ. 5 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಫೈಟ್ ಟು ಗೋ, ಫೈಟ್ ಟು ಗೆಟ್. ಹಾಶೀಂ ತಮ್ಮ ವೈಯಕ್ತಿಕ ಕಂತಿನ ದ್ವಿತೀಯ ಚೆಂಡನ್ನು ಸೇಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಮುಖ್ಯವಾಗಿ ಹೊಸ ಆಟಗಾರ ಉಬೈದ್ ಕಡೆಗೆ ಚೆಂಡನ್ನು ಎಸೆಯಲೇಬೇಕಾಗಿದೆ. ಹಾಶೀಂ ದ್ವಿತೀಯ ಬಾರಿಗೆ ಸೇರಿದೆ, ಆದರೆ ತೀರ್ಪುಗಾರರನ್ನು ದಾಟಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಮುಖ್ಯವಾಗಿ 5ರ ಮುಂದೆ 5 ಓಟವನ್ನ ಉಳಿಸಿಕೊಳ್ಳಬೇಕಾದಂತಹ ಸನ್ನಿವೇಶ. ಪ್ರಾರಂಭಿಕ ಚೆಂಡಿಗೆ ಯಶಸ್ವಿಯ ವಿಕೆಟ್ ಕಬಳಿಕೆಯ ಬಳಿಕ ದ್ವಿತೀಯ ಪ್ರಯತ್ನ ಸಾಗಿ ಬರಬೇಕಾಗಿದೆ. ಇಲ್ಲಿ ಎಲ್ಲ ಒಂದು ಕಡೆ ಅಡ್ಡ ಚೆಂಡಾಗುವ ಸಾಧ್ಯತೆ, ಆದರೆ ಆ ದಾಂಡುಗಾರ ಗುಡಿಸಿ ಆಡತಕ್ಕಂತಹ ಪ್ರಯತ್ನದಲ್ಲಿ ಒಂಟಿಯ ಕಬಳಿಕೆ ಆಗ್ತಾ ಇದೆ. 4 ಚೆಂಡು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. 4ರ ಮುಂದೆ 4 ಓಟವನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಹಾಶೀಂ ಆಗಮನ ಕಾಣಿಸಿಗುವಾಗ ಸ್ಟ್ರೈಕರ್ ತುದಿಯಲ್ಲಿ ತಂಡದ ಆರಂಭಿಕ ಆಟಗಾರ ಸುಹೈಲನ ಆಗಮನ ಕಾಣಿಸಿಕ್ತಾ ಇದೆ. ಸುಹೈಲ್ ತಂಡಕ್ಕಾಸರಿಯಾಗಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟವನ್ನು ಗಳಿಸಿಕೊಳ್ಳುವನು ಅಥವಾ ಅನಾವಶ್ಯಕ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟು ಕೈಯನ್ನ ಸುಟ್ಟುಕೊಳ್ಳುವನು. ಪ್ರಶ್ನೆಗಳಿಗೆ ಉತ್ತರ ಲಭಿಸಲಿಕ್ಕಿದೆ. ಶಂಕರ್ ನಾಗ್ ಕುರ್ಲೋಟ್ ತಂಡಕ್ಕೆ 4 ಚೆಂಡಿನ ಮುಂದೆ 4 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಮತ್ತೆ ಹಾಶೀಂ ಮತ್ತೆ ಮೊಣಕಾಲನವರಿ ದಂಡಿಸುವ ಪ್ರಯತ್ನ. ಮೊಣಕಾಲನವರಿ ದಂಡಿಸತಕ್ಕಂತಹ ಪ್ರಯತ್ನದಲ್ಲಿ ಮತ್ತೆ ಅದೇ ಜಾಗವನ್ನು ಗುರುತಿಸಿಕೊಂಡಿರುವ ಖಂಡಿತವಾಗಿಯೂ ಕೂಡ ಸ್ಕ್ವೇರ್ ಲೆಗ್ ಕಡೆಗೆ ಗಮನವನ್ನಿಟ್ಟಿದ್ರು ಕ್ಷೇತ್ರ ಪಾಲಕ ನವಾಜ್.
ಸತತವಾಗಿ 2 ಚೆಂಡನ್ನು ಪಡೆಕೊಂಡು ವಾಪಸ್ ಆತಿಯನ್ನು ಮಾಡುವ ಸಂದರ್ಭದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಹೋರಾಟಗಳು ಕಾಣಸಿಗ್ತಾ ಇದೆ. ಪರಿಣಾಮ ಖಾತೆಯಲ್ಲಿ 1 ಅಂಕೆಯ ಹೆಚ್ಚಳದೊಂದಿಗೆ 18 ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಇದೆ. 3 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. 3 ಚೆಂಡು ಬಾಕಿ, 3 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಿ ಒಟ್ಟಾರೆ ಗಳಿಕೆ 18 ಕಾಣಸಿಗುವಾಗ ಹಾಶಿಮ್ 3 ಚೆಂಡುಗಳಲ್ಲಿ 2 ಓಟವನ್ನು ಬಿಟ್ಟುಕೊಟ್ಟು ಜವಾಬ್ದಾರಿಯ ದಾಳಿಯನ್ನ ಮುಂದುವರಿಸಲೇಬೇಕಾಗಿದೆ. 1 ತಪ್ಪುಗಳು ಖಂಡಿತವಾಗಿ ಕೂಡ ಶಂಕರ್ ನಾಗ್ ಫ್ಯಾನ್ಸ್ ಮಾಡುವ ಒಂದು ತಪ್ಪು ಅಥವಾ ಸ್ಟಾರ್ ಫ್ಯಾನ್ಸ್ ಬೋಳಿಯಾರ್ ಮಾಡುವಂತಹ ಒಂದು ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನ ತಿರಲೇಬೇಕಾದಂತಹ ಸಂದರ್ಭದಲ್ಲಿ 3 ಚೆಂಡು ಬಾಕಿ ಇದೆ. 3 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಮತ್ತೆ ಹಾಶಿಮ್ ಮತ್ತೆ ಸುಂದರತೆಯ ದಂಡನೆಗಳು. ಈ ಬಾರಿ ಕ್ಷೇತ್ರ ಪಾಲಕರ ಉಪಸ್ಥಿತಿಯನ್ನು ಗಮನಿಸಿಕೊಂಡು ಇರುವ ಕ್ಷೇತ್ರ ಪಾಲಕರ ಮಧ್ಯಭಾಗದಲ್ಲಿ ಅತ್ಯುತ್ತಮ ದಂಡನೆಗಳು. ಅಂತಿಮ 2 ಚೆಂಡು ಬಾಕಿ ಇದೆ. 2 ಓಟದ ಅವಶ್ಯಕತೆ ಇದೆ. ಆ ಸಿಕ್ಸರ ಖಂಡಿತವಾಗಿ ಕೂಡ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿತ್ತು. ಜುಬೇರ್ ಬಾರಿಸಿದಂತಹ ದೊಡ್ಡ ಸಿಕ್ಸರ್ಗಳು ಖಂಡಿತವಾಗಿ ಕೂಡ ತಂಡಕ್ಕೆ ಅವಶ್ಯಕ ಸಂದರ್ಭದಲ್ಲಿ ಬಂದಂತಹ ಸಿಕ್ಸರ್ಗಳು. ಪರಿಣಾಮ ತಂಡ 2-2 ಎಂಬ ಸ್ಥಿತಿಯಲ್ಲಿ ಬಂದು ನಿಂತಿದೆ. 2 ಚೆಂಡು ಬಾಕಿ ಇದೆ. 2 ಓಟವನ್ನು ಗಳಿಸಿಕೊಳ್ಳಬೇಕಾಗಿದೆ. ಸುಹೇಲ್ ಸ್ಟ್ರೈಕರ್ ಹೊದಿಗೆ ಆಗಮಿಸುವಾಗ ಹಾಶಿಮ್ ಮತ್ತೆ ತನ್ನ 1 ಚೆಂಡು ಚುಕ್ಕಿಯಾಗಿದ್ದಲ್ಲಿ ಖಂಡಿತ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕಿದೆ ಶಂಕರ್ನ ಎದುರಾಳಿ ಸ್ಟಾರ್ ಫ್ರೆಂಡ್ಸ್ ಬೋಲಿಯರ್ ತಂಡ. ಆದರೆ ಆ ಚುಕ್ಕಿಯಾಗಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಹುದೇ ಶಂಕರ್ ನಾಗ್ ಫ್ಯಾನ್ಸ್ ಕುಲ್ಲೂರು ತಂಡವನ್ನು. ನಾನು ಈ ಮೊದಲೇ ಹೇಳಿದ್ದೆ, ಅಂತಿಮ ಚಿನ್ನಿನವರೆಗೂ ಕೂಡ ಪಂದ್ಯವನ್ನು ಬಿಟ್ಟುಕೊಡದ ತಂಡ, ಹಲವಾರು ಅಭಿಮಾನಿಗಳನ್ನು ಒಳಗೊಂಡಿರುವಂತಹ ತಂಡ, ಈ ಅಮರ್ ಅಕ್ಬರ್ ಅಂತೋನಿಗೆ ಚಿರಪರಿಚಿತವಾಗಿರುವಂತಹ ತಂಡ. ಈ ಶಂಕರ್ ನಾಗ್ ಫ್ಯಾನ್ಸ್ ಕುಲ್ಲೂರು ತಂಡ ಅತ್ಯುತ್ತಮವಾದಂತಹ ದಂಡನೆಯ ಮುಖಾಂತರವಾಗಿ ಖಾತೆಯಲ್ಲಿ ಒಟ್ಟು ಗಳಿಕೆ 19ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣಸಿಗುವಾಗ ಬೇಕಾಗಿದೆ 2 ಓಟದ ಅವಶ್ಯಕತೆ ಇದೆ. 2 ಚೆಂಡುಗಳ ಆಟ ಬಾಕಿ ಇದೆ. 2 ಚೆಂಡುಗಳ ಮುಂದೆ 2 ಓಟದ ಅವಶ್ಯಕತೆ ಇದೆ. ಉಭಯ ದುಬ್ಬಿಯೆಲ್ಲ ಒಂದು ಕಡೆ ಕೊಂಚ ಮಟ್ಟಿಗೆ ಗಾಯಗೊಂಡಿರುವ ರೀತಿಯಲ್ಲಿದ್ದಾರೆ. ಖಂಡಿತವಾಗಿ ಕೂಡ ಬದಲಾವಣೆಗಳಿಗೆ ಬೇಕಾದರೆ ಈಗಲೇ ಮಾಡಿಕೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ಓಡಾಟಗಳಿಗೆ ಕಷ್ಟವಾಗಿದೆಯಾದಲ್ಲಿ ತಮಗಿದು ಮುಳುವಾಗಲಿಕ್ಕಿದೆ. ಓಡಾಟಕ್ಕೆ ಕಷ್ಟವಾಗಿದೆಯಾದಲ್ಲಿ ತಮಗಿದು ಮುಳುವಾಗಲಿಕ್ಕಿದೆ. ಆಟಗಾರನ ಬದಲಾವಣೆ ಮಾಡುವುದೇ ಆದರೆ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. 2 ಚೆಂಡು ಬಾಕಿ ಇದೆ. 2 ಓಟದ ಅವಶ್ಯಕತೆ ಇದೆ. ದಾಳಿಗಾರ ಹಾಶಿಮ್ ತನ್ನ ಕಂತಿನ ಪಂಚಮಿಯ ಚೆಂಡನ್ನು ಎಸೆಯುವುದೇ ಆದರೆ ಈ ಬಾರಿ ಅಂಕಪಟ್ಟಿಯಲ್ಲಿ 19ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ಎಸ್ಎಲ್ ಆಟಗಾರ ಕೊಂಚ ಮಟ್ಟಿಗೆ ಕಾಲು ನೋವಿನಿಂದ ಬಳಲಿ ನಿವೃತ್ತಿಯಾಗಿ ಮರಳಿ ಪೆವಿಲಿಯನ್ ಹಾದಿಗೆ ಮರಳುವಾಗ ದಿನೇಶನ ಆಗಮನ ಕಾಣಸಿಗ್ತಾ ಇದೆ. ದಿನೇಶ ಅಂತಿಮವಾಗಿ 2ರ ಮುಂದೆ 2 ಬೇಕಾದ ಸಂದರ್ಭದಲ್ಲಿ ನಾನ್ ಸ್ಟ್ರೈಕ್ ತುದಿಗೆ ಆಗಮಿಸುವಾಗ ಸುಹೇಲ್ನ ಗಮನಿಸಿಕೊಳ್ಳಬೇಕಾಗಿದೆ. ಸುಹೇಲ್ ಆರಂಭಿಕ ದಾಂಡಿಗ, ಇದುವರೆಗೂ ಕೂಡ ತಂಡಕ್ಕೆ ಸರಿಯಾಗಿ ನಿಂತಹ ದಾಂಡಿಗ, ಆರಂಭಿಕರಾಗಿ ಕಣಕ್ಕಿಳಿದು ತಂಡಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಓಡಾಟವನ್ನು ಕದಿಯುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ದಾಂಡಿಗ. ಇಲ್ಲಿ 2 ಚೆಂಡುಗಳು ಬಾಕಿ ಇದೆ. 2 ಓಟವನ್ನು ಉಳಿಸಿಕೊಳ್ಳಬೇಕಾದಂತಹ ಸೊನ್ನಿಗ್ರ ಪರಿಸ್ಥಿತಿಯಲ್ಲಿ ಹಾಶಿಮ್ ದಂಡಿಸುವಂತಹ ತರಾತುರಿಯಲ್ಲಿ ಸುಹೇಲ್ ದಂಡನ್ನ ಬೀಸಲೇಬೇಕಾಗಿದೆ. ಸಂದರ್ಭದಲ್ಲಿ 2 ಬೇಕಿದೆ, 2 ಬಾಕಿ ಇದೆ. ಇಲ್ಲಿ ಮತ್ತೆ ಮೊಣಕಾಲು ದಂಡಿಸುವ ಪ್ರಯತ್ನದಲ್ಲಿ ಒಂಟಿಯ ಕಬಳಿಕೆ ಆಗ್ತಾ ಇದೆ. ಒಂಟಿಯ ಕಬಳಿಕೆಯೊಂದಿಗೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಇಲ್ಲಿ ಇಲ್ಲ ಸಲ್ಲದ ಓಡಾಟದ ಪರಿಣಾಮವಾಗಿ ಸುಹೇಲ್ ಸ್ಟ್ರೈಕ್ ಅನ್ನ ಕಾಯ್ದಿರಿಸುವಂತಹ ನಿಟ್ಟಿನಲ್ಲಿ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ದಾನೆ. ದಿನೇಶ್ ನೇರವಾಗಿ ಡೈಮಂಡ್ ಡಕ್ಕಿಗೆ ಬಲಿಯಾಗ್ತಾ ಇದ್ದಾನೆ. ಇಲ್ಲಿ ಸುಹೇಲ್ಗೆ ಸ್ಟ್ರೈಕ್ ಅನ್ನ ನೀಡುವ ತರಾತುರಿಯಲ್ಲಿ ತನ್ನ ವಿಕೆಟ್ ಅನ್ನು ತಾನೇ ಬಲಿ ಪಡೆದುಕೊಳ್ಳುತ್ತಾ ಇದ್ದಾನೆ. ಪರಿಣಾಮವಾಗಿ 1ರ ಮುಂದೆ 1 ಬೇಕಿದೆ. 1ರ ಮುಂದೆ 1 ಬೇಕಾಗಿದೆ. ಈ ಸಂದರ್ಭದಲ್ಲಿ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. ಸ್ಟಾರ್ ಫ್ರೆಂಡ್ಸ್ ಬೋಳಿಯಾರ್ ತಂಡ ತಮಗೆ ಎದುರಾದಂತಹ ಪ್ರಾರಂಭಿಕ ಪಂದ್ಯದಲ್ಲಿ ಟೈಯಲ್ಲಿ ಕೊನೆಗೊಂಡಿತ್ತು. ಆದರೆ ಇಲ್ಲಿ ಟೈ ಆಗಬಹುದೇ ಅಥವಾ ಶಂಕರ್ ನಾಗ್ ಫ್ಯಾನ್ಸ್ ಕೋರ್ಲೊಟ್ಟು ತಂಡ ನೇರವಾಗಿ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಮುಂದಕ್ಕೆ ಕೇವಲ 2 ಸಾಧ್ಯತೆಗಳು ಮಾತ್ರ. ಒಂದಾದರೆ ಟೈ ಆಗಬಹುದು, ಇಲ್ಲವಾದಲ್ಲಿ ಶಂಕರ್ ನಾಗ್ ಫ್ಯಾನ್ಸ್ ಗೆಲುವಿನ ಪತಾಕೆಯನ್ನು ಹಾರಿಸಬಹುದು. ಆದರೆ ಹಾಶಿಮ್ ಅವಕಾಶವನ್ನು ಮಾಡಿಕೊಡಬಲ್ಲನೆ. ಹಾಶಿಮ್ ಇದುವರೆಗೂ ಕೂಡ ದಾಳಿಯಂತೂ ಯಶಸ್ವಿಯಾಗಿತ್ತು. 4 ಓಟವನ್ನು ಮಾತ್ರ ಇಲ್ಲಿ ಬಿಟ್ಟುಕೊಡುವಾಗ ಅಂತಿಮ 1 ಚೆಂಡು ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ. ಗೆಲ್ಲಲು ಅವಕಾಶ ಶಂಕರ್ ನಾಗ್ ಫ್ಯಾನ್ಸ್ ಕೋರ್ಲೊಟ್ಟು ತಂಡಕ್ಕಿದೆ. ಆದರೆ ಪಂದ್ಯಾಟವನ್ನು ಸಮಬಲಗೊಳಿಸುವಂತಹ ಅವಕಾಶ ಸ್ಟಾರ್ ಫ್ರೆಂಡ್ಸ್ ಬೋಳಿಯರ್ ತಂಡಕ್ಕೆ ಎದುರಾಗ್ತಾ ಇದೆ.
ಈ ಟೂರ್ನಿಯಲ್ಲಿ ಬಲಿಷ್ಠವಾಗಿ ಗೋಚರಿಸಿದಂತಹ ತಂಡಕ್ಕೆ ಕೊಂಚ ಮಟ್ಟಿನ ಹಿನ್ನಡೆ ಅನುಭವ ಆಗ್ತಾ ಇದೆ. ಸೋಲಿನ ಆ ಕಹಿಯ ಅನುಭವ ಆಗುವಂತ ಸಾಧ್ಯತೆಗಳು ಎದುರಾಗ್ತಾ ಇದೆ. ಎಸ್ ಇಲ್ಲಿ ಖಂಡಿತವಾಗಿ ಕೂಡ ಒಂದರ ಮುಂದೆ ಒಂದು ಬೇಕಿದೆ. ಹಿಮಿಗೋ ದ ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಇನ್ನಿಂಗ್ಸ್. ಅಂತಿಮ ಒಂದರ ಮುಂದೆ ಒಂದು ಬೇಕಿದ್ದ ಸಂದರ್ಭ ಆರಂಭಿಕ ಆಟಗಾರ ಸುಹೈಲ್ ಸ್ಟ್ರೈಕರ್ ಇಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಹಾಶಿಮ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಅಂತಿಮ ಚಿಹ್ನೆ ಎಸೆಯುವುದೇ ಆದರೆ ಈ ತನ್ಮಧ್ಯ ನೇರವಾಗಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ್ ತಂಡ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಅಭಿನಂದನೆಗಳು ತಮಗೆ. ಅದೇ ರೀತಿ ಸ್ಟಾರ್ ಫೆನ್ಸ್ ಬೌಲರ್ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾನೆ. ಟೂರ್ನಿಯ ಬಲಿಷ್ಠ ತಂಡವನ್ನು ಮಣಿಸಿ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ್ ತಂಡ. ಎಸ್ ಮುಂದಿನ ಪದ್ಯದ ವಿದ್ಯಮಾನಕ್ಕಾಗಿ ರಮೇಶ್ ಬೆಳ್ಳಾರ್ ಸರ್ ತಮಗೆ ಆತ್ಮೀಯತೆಯ ಮುಂದಿನ ಪಂದ್ಯದ ನೋಡಿ ಗುಡ್ ಲಕ್ ಪಾಂಡೆ ಬೆಂಗಳೂರು ಕ್ಯಾಪ್ಟನ್ಸ್ ಬನ್ನಿಲಿ. ಗುಡ್ ಲಕ್ ಪಾಂಡೆ ಬೆಂಗಳೂರು ಕ್ಯಾಪ್ಟನ್ಸ್ ಬರಬೇಕು. ಅದೇ ರೀತಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ್ ತಂಡದ ಕ್ಯಾಪ್ಟನ್ಸ್ ಕೂಡ ಬರಬೇಕು. ಮುಂದಿನ ಪಂದ್ಯದ ವಿದ್ಯಮಾನಕ್ಕಾಗಿ ಅಶ್ರಫ್ ಸಂಪೆ ತಮಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ಜೋರಾದ ಕೈ ಚಪ್ಪಾಳೆ ಅಂತ ಬರಲೇಬೇಕಾಗಿದೆ. ತಾವು ಯಾವ ತಂಡದ ಅಭಿಮಾನಿ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಸ್ಟಾರ್ ಫೆನ್ಸ್ ಬೌಲರ್ ತಂಡಕ್ಕೆ ಜೋರಾದ ಕೈ ಚಪ್ಪಾಳೆ ಅಂತ ಬರಲೇಬೇಕಾಗಿದೆ. ಕನಿಷ್ಠ ಮೊತ್ತವನ್ನ ಯಶಸ್ವಿಯಾಗಿ ತಡೆ ಹಿಡಿದಂತಹ ತಂಡ. ಆದರೆ ಅಂತಿಮ ಹಂತದಲ್ಲಿ ಎಲ್ಲ ಒಂದು ಕಡೆ ಒಂದರ ಮುಂದೆ ಒಂದು ಬೇಕಿದ್ದ ಸಂದರ್ಭದಲ್ಲಿ ಕ್ಷೇತ್ರಫಲನೆಲ್ಲವೂ ಕೂಡ 30 ಒಳಭಾಗದಲ್ಲಿತ್ತು. ಆ ದಂಡಿನ ಮುಖಾಂತರವಾಗಿ ಚೆಂಡನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾದ ಪರಿಣಾಮ ಒಂಟಿ ಹೊಡೆದ ಕಬಳಿಕೆಯೊಂದಿಗೆ ಟೂರ್ನಿಯಿಂದ ನಿರ್ಗಮಿಸ್ತಾ ಇದೆ. ನೀವು ಸೋತರು ಕೂಡ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದೀರಾ. ಖಂಡಿತವಾಗಿ ಕೂಡ ಮುಂದಿನ ವರ್ಷ ಹೊಸ ಯೋಜನೆಯೊಂದಿಗೆ ಮತ್ತೆ ಮರಳಿ ಈ ಟೂರ್ನಿಯಲ್ಲಿ ತಂಡವನ್ನು ನೋಂದಾಯಿಸಿ ತಮ್ಮ ತಂಡ ಚಾಂಪಿಯನ್ ಆಗುವಂತಹ ತಂಡವಾಗಲಿ ಅಂತ ಆಶಿಸುತ್ತಾ ಎಸ್ ಇದೀಗ ಸೆಮಿಫೈನಲ್ ಕಾಳಗ ಸಾಗಿ ಬರ್ತಾ ಇದೆ. ಇವತ್ತಿನ ಆ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ ಯಾವುದು? ಗುಡ್ ಲಕ್ ಪಾಂಡೆ ಬೆಂಗಳೂರು ತಂಡದ ವಿರುದ್ಧವಾಗಿ ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೋಟ್ ನಡುವಿನ ರೋಚಕ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಮುಂದಿನ ಸಂಪೂರ್ಣ ವಿದ್ಯಮಾನಕ್ಕಾಗಿ ಅಶ್ರಫ್ ಸಂಪೆ ತಮಗೆ ಆತ್ಮೀಯತೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಅಸ್ಗರ್ ಸವಣೂರ್ ಅವರೇ. ಅದ್ಭುತವಾದ ರೀತಿಯಲ್ಲಿ ತಮ್ಮ ಧ್ವನಿಯೊಂದಿಗೆ ಕ್ರೀಡಾಭಿಮಾನಿ ಮನವನ್ನು ಗೆದ್ದಿದ್ದೀರಿ. ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ಳುತ್ತಾ ರೋಚಕ ಪಂದ್ಯಕೂಟ ಸಾಗಿ ಬಂದಿತು. ಸ್ಟಾರ್ ಫ್ರೆಂಡ್ಸ್ ಬೋಳಿಯಾರ್ ವಿರುದ್ಧ